ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನಾ ಸ್ಥಳದ 19ನೇ ಪದ್ಯ. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಕರ್ಣವೈದು ಇಂದ್ರಿಯ ದಶಕವು 5 ಭೂತಾದಿ ಮರುತವೈದು ಇಂತು ಎಸೆವ ಪಂಚವಿಂಶತಿ ತತ್ವ ಪರಿಕರದೊಳು ಒಂದಿಹುದು ತೋರತನು ಅಲ್ಲಿ ಸಾತ್ವಿಕ ಗುಣವು ಅಕಾರ ಅಕ್ಷರ ವರಲೋಚನ ಸ್ಥಾನವು ಅಷ್ಟದಳ ಕುಳದ ಗತಿ ವೆರಸಿ ವಿಶ್ವಾತ್ಮ ವೈಶ್ವಾನರು ವನಿತಾದಿ ಪರಿಬಿಡಿದು ಭೋಗವನು ಸಕಲ ಸಾಮಗ್ರಿಯಿಂದ ಉಣುತಿಹುದೇ ಜಾಗರಣವು. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಪೇಳಿದ 25 ತತ್ವದೊಳು ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಂಗಳನ್ನು ಉಳಿದು ಮಿಕ್ಕ 17 ಮತ್ತೊಂದು ತತ್ವವೇ ಲಿಂಗ ತನು ರಜೋಗುಣ ಕಂಠದೆಡೆಯು ಉಕಾರ ಮೇಳದೊಳು ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯೊಳಗೆ ವಾಸನೆಯ ವಿಷಯಾಳಿಯನು ಮನವೆಂಬ ಕರಣದಿಂದ ಅನುಭವಿಸುತ್ತಿಹುದೇ ಸ್ವಪ್ನಾವಸ್ಥೆಯು. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಮೊದಲು ತನುವೆರಡರೊಳಗೆ ಒರೆದ ಅಖಿಳ ತತ್ವ ಸಂಪದವು ಅಡಗಿ ಸಂಸ್ಕಾರದ ಉಳುಮೆಯಾಗಿಹ ಪ್ರಕೃತಿಯದು ಕಾರಣಾಂಗವು ಅದರಲ್ಲಿ ತಾಮಸ ಗುಣ ಮಕಾರ ನೆಲೆ ಹೃದಯ ನಡುವೆ ಪದುಳದಿಂ ನಿಂದಗತಿಗಳನ್ನು ಹೊಂದಿ ಪ್ರಾಜ್ಞೇಶ್ವರ ಒದವಿ ಮಾಯಾವೃತ್ತಿಯೆಂಬ ಸಾಧನದಿಂದ ಸದಮಳಾನಂದ ವಿಷಯವನು ಸೇವಿಸುತ್ತಿಹುದೇ ಸುಪ್ತಿಯೆಂದೆನಿಪವಸ್ಥೆ. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಆ ಜಾಗರಣದೊಳು ಎಡೆಯಾಡಿ ಬಳಲುವ ಮನವನು ಓಜೆಯಿಂ ನಿಲ್ಲಿಸಿ ಬೇರೊಂದನು ಎಣಿಸದೆ ಮಹಾತೇಜೋಮಯದ ಮೂಲ ಮಂತ್ರದ ಸುನಾದವನು ಕೇಳುತ್ತೀರ್ಪುದೇ ತೂರ್ಯವು ರಾಜಿಸುವ ನಾದಾನುಸಂಧಾನದ
ಆರೈಕೆ ಮಾಜಿ ಸೈತಿರಲು ತುರ್ಯಾತೀತವು ಈ ಎರಡನು ಈ ಜಗದೊಳು ಅಭ್ಯಾಸ ಮಾಡಿದೊಡೆ ನಿತ್ಯ ಮುಕ್ತಿ ಪದ ಸಿದ್ಧಿಯಹುದು ಮೂರು ತನು ಹಿಡಿದು ತೋರುವ ಮೂರು ಅವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ ಈ ಪರಿಯ ಅವಸ್ಥೆಯ ಐದರೊಳು ಆಳುತ್ತಾ ಏಳುತ್ತಾ ಅನುತಾಪ ಮಮಕಾರ ಮೋಹ ಜನನಾದಿ ವಿಕೃತಿಯಿಂದ ಆಪತ್ತುಗಳು ತೀರ್ಪ ಜೀವನು ಒಡವೆ ರಸದ ಆಶ್ರಯವಾದ ಸಾಕ್ಷಿ ತುರ್ಯ ರೂಪ ಚಿನ್ಮಾತ್ರ ಕೂಟಸ್ಥನೆಂದೆನಿಪ ತಾನು ಆ ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದ ಘನ ಶಂಭುಲಿಂಗದ ಇರವಾಗಿ ತನಗಿಲ್ಲವಸ್ಥೆ ಮೂರು ತನು ಹಿಡಿದು ತೋರುವ ಮೂರು ಅವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ದಯಾಳುಗಳು, ಪೂಜ್ಯರು, ಬಹಳಷ್ಟು ದೊಡ್ಡ ಈ ಕಲಿಯುಗದ ಒಂದು ಆವಿಷ್ಕಾರವನ್ನೇ ತಾವು ಮಾಡ್ತಾ ಇದ್ದೀರಿ. ರುದ್ರಯ್ಯಪ್ಪ ನಮ್ಗೆ ಅಪ್ಪಣೆ ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಇದು ಯಾವ ಸ್ಥಳ ರೀಪ? ಇದು ಜ್ಞಾನ ಪ್ರತಿಪಾದನ ಸ್ಥಳ. ಜ್ಞಾನ ಪ್ರತಿಪಾದನ ಅಂದ್ರೆ ಪ್ರತಿಪಾದ್ಯವಾದಂತಹ ವಿಷಯ ಯಾವುದು ಅಂದ್ರೆ ಜ್ಞಾನ. ಇಲ್ಲಿ ಹೌದು, ಜ್ಞಾನವನ್ನ ಪ್ರತಿಪಾದನ ಅಥವಾ ಪ್ರತಿಪಾದ್ಯ ಅಥವಾ ಪ್ರತಿಪಾದಕ ಈ ಮೂರು ಅಂಗದಿಂದ ಜ್ಞಾನವನ್ನು ಸಿದ್ಧಿ ಮಾಡದಿರ್ತೀರಿ ನೀವು ಇಲ್ಲಿ. ಈ ಮೂರು ಅಂಗದಲ್ಲಿ ಒಂದು ಯಾವ್ದಾದ್ರೂ ಇಲ್ಲ ಅಂತಂದ್ರೆ ಸಾಧ್ಯ ಐತೇನ್ರಿ? ಅದು ಇಲ್ಲ. ಹೌದಿಲ್ರಿಪ್ಪ? ಹೌದಪ್ಪ. ತ್ರಿಪುಟಿ ನೋಡಿರಲ್ಲ? ಹೌದು. ಹಾಗೆ ನಿಮ್ಮೆಲ್ಲರ ಹಾಜರಾತಿಯನ್ನು ಯಾಕೆ ಪರಿಶೀಲಿಸಲಾಯಿತು ಅಂದ್ರೆ, ಇವತ್ತು ಪ್ರಾರಂಭದಿಂದ ಈ 18-19ನೇ ಪದ್ಯದವರೆಗೆ ಸಾಗಿ ಬಂದಿರಲ್ಲ, ಇಲ್ಲಿಯವರೆಗೆ ನಡೆದ ವಿಚಾರವೇ ಬೇರೆ. ಇನ್ಮೇಲೆ ನಿಮಗೊಂದು ಹೊಸದಾದ ಜಗತ್ತನ್ನ ನೀವು ಪ್ರವೇಶ ಮಾಡ್ತಾ ಇದ್ದೀರಿ. ಒಂದು ವಿಮಾನದಲ್ಲಿ ಕೂತಾಗ ವಿಮಾನ ನಿಂತ ಮೆಟ್ಟಿನೆಲ್ಲ ನೆಟ್ಟಗೆ ಆಕಾಶಕ್ಕೆ ಹೋಗಲ್ಲ. ಅದು 1 ಕಿಲೋಮೀಟರ್ 2 ಕಿಲೋಮೀಟರ್ ಭೂಮಿ ಮೇಲೆ ಓಡ್ಬೇಕದು. ಹೌದಿಲ್ರಿ? ಭೂಮಿ ಮೇಲೆ ಓಡ್ತಾ ಓಡ್ತಾ ವೇಗವನ್ನು ಹೆಚ್ಚಿಸಿಕೊಂಡು ಎಷ್ಟು ವೇಗ ಹೆಚ್ಚಿಸಿಕೊಟ್ಟಂದ್ರೆ ಆ ವೇಗಕ್ಕೆ ಅದಕ್ಕೆ ಭೂಮಿ ಮೇಲೆ ನಿಲ್ಲಕ್ಕಾಗುದಿಲ್ಲ. ಅದು ನಿಂತ ಸ್ಥಾನದಲ್ಲಿ ಆ ವೇಗ ಹೆಂಗ್ ಪ್ರಾರಂಭ ಆತಂದ್ರೆ ಅದು ಸ್ವಲ್ಪ ಸಮಯದಲ್ಲೇ ಅದು ಭೂಮಿ ಮೇಲೆ ಇರ್ಬೇಕಂದ್ರೂ ಆ ವೇಗ ಇರ್ಬಾರ್ದಿಲ್ಲ. ಅದು ನೀವು ಅದ್ರೊಳಗೆ ಕೂತಿರ್ತೀರಲ್ಲ, ಅದು ಯಾವಾಗ ಭೂಮಿ ಬಿಡ್ತದಲ್ಲ ಪಟ್ ಅಂತ ನಿಮ್ ಹೊಟ್ಟೆ ನೀರು ಅನಿಸ್ತಂಗ ಆಗ್ತದ. ಅದು ಮೈ ಜುಮ್ ಅಂದಂಗ ಆಗ್ತದ. ಹಾಗೆ ಅದು ಗಗನ ಲೋಕವನ್ನು ಪ್ರವೇಶ ಮಾಡಿ ಒಂದು 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 ಹಂತಕ್ಕೆ ನಿಲ್ಲುವ ತನಕ ನಿಮ್ಮೆಲ್ಲರ ಎದೆ ಬಡಿತಗಳು ಭಿನ್ನವಾಗ್ತಾವ.
ಅದಕ್ಕೆ ಅವ್ರು ನಿಮಗೆ ಬೆಲ್ಟು ಇಟ್ಟು ಮಾಡಿ ಅದು ಇದು ನಿಮಗೆಲ್ಲ ನಿಮ್ಮನ್ನು ಮರೆಸಿ ನಿಮಗೆ ಹೇಗೆ ಏನು ಅದು ಇನ್ನೂ ಟೇಕಪ್ ಆಗೋಕ್ಕಿಂತ ಮೊದಲೇ ಗಗನಸಖಿ ಏನ್ ಹೇಳ್ತಾಳಂದ್ರೆ, ಇದು ಯಾವ ಕ್ಷಣದಲ್ಲಾದರೂ ಅಜಾಗರೂಕತೆ ಉಂಟಾಗಬಹುದು. ಅಕಸ್ಮಾತ್ ಹಾಗಾತು ಅಂದ್ರೆ ನೀವು ಹೊರಗೆ ಹೆಂಗ ಹಾರ್ಕೋಬೇಕು ಏನ್ ಹೇಳ್ತ ಇನ್ನ ಬಿಟ್ಟೇ ಇಲ್ಲ ಅದು. ನೋಡ್ರಿ, ಕುಂತವ್ರಿಗೆ ಇದು ಹೆಂಗ್ ಹೊರಗೆ ಹಾರ್ಕೋಬೇಕು, ಈ ಪ್ಯಾರಾಶೂಟ್ ಹೆಂಗ್ ನೀವು ಎದೆ ಕಟ್ಕೋಬೇಕು, ಈ ಎಕ್ಸಿಸ್ಟ್ ಮಾರ್ಗ ಎಲ್ಲೈತಿ, ಇದರಿಂದ ನೀವು ಜಿಗಿದು ನಿಮ್ ಕಂಡು ಬುದ್ಧಿ ನಿಮ್ ಕಂಡ್ಕೋಬೇಕಂತ ಹೇಳ್ತಾಳಕ್ಕೆಲ್ಲೇ. ಅದು ಹೆಂಗ ಗಗನಸಖಿ ಆ ವಿಮಾನದಾಗ ಹತ್ತಿದವರಿಗೆ ಇನ್ನೂ ವಿಮಾನ ಹಾರೋಕ್ಕಿಂತ ಮುನ್ನವೇ ಇನ್ನು ಮ್ಯಾಲ ಈ ವಿಮಾನ ಆಗಲಿ ನಾನಾಗ್ಲಿ ನಿಮಗ ಆಶ್ರಯ ಅಲ್ಲ, ಯಾವ ವೇಳೆದಾಗನು ಈ ವಿಮಾನ ಏನಾದ್ರೂ ಆಗಬಹುದು, ಇದು ಅದಕ್ಕಿಂತ ಆಗೋಕ್ಕಿಂತ ಮುನ್ನ ನಿಮಗೆ ನಾ ಏನ್ ಎಚ್ಚರಿಕೆ ಕೊಡ್ತೇನಂದ್ರೆ, ಹಂಗೇನಾದ್ರೂ ಆದ್ರೆ ನೀವು ಹೆಂಗ ಬದುಕಬೇಕಿದ್ರ ಅನ್ನೋದನ್ನ ಆಕೆಲ್ಲ ಹಿಂಗ ನೀವೆಲ್ಲ ನಿಮ್ಗೆಲ್ಲ ಅನುಭವ ಇರ್ತದ, ಹಿಂಗ ಹಾಕ್ಯಾಕೊಂಡು ತೋರಿಸ್ತಾಳಕ್ಕೆ ಹಿಂಗ. ಹೌದಿಲ್ಲ? ಹಂಗ ನಿಮ್ಮ ಜ್ಞಾನ ಪ್ರತಿಪಾದನದ ವಿಮಾನ ಈ ನಿಮ್ಮ ಚಲೋ ಟೈಮು ಏನ್ ಕೆಟ್ಟ ಟೈಮು ಭೂಮಿ ಬಿಡು ಹೊತ್ತು ಬಂತು ರುದ್ರಣ್ಣ. ಇನ್ ಮೇಲೆ ಗುರುಗಳಾಗ್ಲಿ ಗ್ರಂಥಗಳಾಗ್ಲಿ ನಿಮಗೆ ಸಹಾಯ ಮಾಡೋದಿಲ್ಲ ಇನ್ಮೇಲೆ. ಇನ್ನು ನಿಮಗೆ ನೀವೇ ಮಿತ್ರ. ಅಂತ ಸಮಯ ಬಂದಿರೋಣದರಿಂದ ನಾನು ಗಗನಸಖಿಯಾಗಿ ನಿಮ್ಮನ್ನ ಇವತ್ತು ಯಾರ್ಯಾರು ಇದ್ದೀರಪ್ಪ ಅಂದ್ರೆ ಕಡಿ ಮಾತಾಡಿ ಈಗ ಭೇಟಿ ಆಗಿಬಿಡೋಣ ಅಂತ. ಇನ್ನು ವಿಮಾನ ಹಾರ್ತಿದ್ದು ಅದಕ್ಕೆ ಈಗ ಇನ್ನೊಮ್ಮೆ ಹೊಳ್ಳೆ ಭೂಮಿ ಕಡೆ ಅದನ್ನ ನೋಡ್ತಿದ್ರೆ ನೋಡ್ರಿ, ನಿಮ್ ಸೇಫ್ಟಿ ಲಾಕರ್ ನಂಬರ್ ಗಿಂಬರ್ ಯಾರಿಗಾರ ಹೇಳ್ತಿದ್ರಿ ಹೇಳ್ರಿ, ಕೊಡ್ತೇನೆ. ಯಾರಿಗಾರ ಒಂದ್ 20 ಗಿತ್ರ ಬರದು ಯಾರ್ದಾರ ಮಗಳನ್ನ ತೋಳ್ದಿದ್ರಿ ಈಗ ಹೇಳಿ ಮುಗಿಸ್ರಿ. ವಿಮಾನ ಮಾತ್ರ ಹೋಗ್ತದೆ ತಿನ್ನೋದು. ಹುಡುಗರು ಲಗ್ನ ಮಾಡ್ಬೇಕಪ್ಪ. ನಿನ್ ಲಗ್ನ ಹೆಂಗ ಯಾರೋ ಮಾಡ್ಯಾರ ಹಂಗ ನಾ ಮಾಡ್ತೇನೆ, ನೀವು ಹೋಗ್ರಿ. ನೀವು ಹೋಗ್ಯಾರ ಹೋಗ್ರಿ ನನ್ನಪ್ಪ. ಇಂದು ಒಂದು ಹೊಸ ಜಗತ್ತಿನ ದರ್ಶನ ನಿಮಗಿನ್ ವ್ಯಾಲ್. ನಿನ್ನಿನ ದಿನದ ಪದ್ಯದಲ್ಲೇ ಮಣ್ಣಿನ ದಿನದ ಪದ್ಯದಲ್ಲೇ ನಿಮಗೆ ಒಂದೊಂದು ಶಬ್ದವನ್ನ ಮೂಲ ಶಬ್ದಗಳಂತೂ ತಿಳಿಸಿಕೊಟ್ಟಿದ್ದೆ ರುದ್ರಣ್ಣ. ಮಣ್ಣಿನ ಪದದಲ್ಲಿ ಏನಂತ ನಿಮಗೆ ಮುಖ್ಯ ಶಬ್ದವನ್ನು ತೋರಿಸ್ಕೊಟ್ಟಿತ್ತು ಅಂದ್ರೆ ನಂಬು. ಮಣ್ಣಿನ ಶಬ್ದಕ್ಕೆ ಏನು ಒತ್ತು ಕೊಟ್ಟಿವಿ, ಯಾವ ಶಬ್ದಕ್ಕೆ ಒತ್ತು ಕೊಟ್ಟಿವಿ? ನಂಬು. ನಿನ್ನಿನ ಪದದಲ್ಲಿ ಏನು ಒತ್ತು ಕೊಟ್ಟಿವಿ? ಪುಣ್ಯ. ಪುಣ್ಯ. ನೋಡ್ರಿ ಎಷ್ಟು ಚಂದ್ರ ಶಬ್ದ. ಅಂದ್ರೆ ಇನ್ನು ಈ ವಿಮಾನದೊಳಗೆ ನಿಮ್ಮನ್ನ ಪುಣ್ಯವೇ ಕಾಪಾಡಬೇಕು. ಗಗನ ಸಖಿ ಕಾಪಾಡುದಿಲ್ಲ, ನಿಮ್ಮ LIC ಬಾಂಡ್ ಕಾಪಾಡುದಿಲ್ಲ, ನಿಮ್ಮ ಪುಣ್ಯವೇ ಕಾಪಾಡಬೇಕು. ಅದಕ್ಕೆ ನಾನು ಇವತ್ತಿನಿಂದ ನಿಮಗೆ ಏನಂತ ಸಂಬೋಧನೆ ಮಾಡ್ತೀನಿ ಅಂದ್ರೆ, ನೀವೆಲ್ಲರೂ ಪುಣ್ಯಾತ್ಮರು. ಯಾಕಂದ್ರೆ ನಿನ್ನೆ ಪದ ದಾಟಿದಿರಲ್ಲ ನೀವು. ನಿನ್ನೆ ಪದದಲ್ಲಿ ನಾವು ಕೊನೆಯದಾಗಿ ನಾವು ಏನು ನೋಡಿದೇವೆ ಅಂತ ಅನ್ನೋದನ್ನ ನೆನಪಿಸ್ಕೊಂಡ್ರೆ, ಈ ಚಿದ್ರೂಪದ ಚೈತನ್ಯದ ಮುಂದೆ ಅರಿವು ಮರೆವುಗಳನ್ನು ಕೂಡ ಲಕ್ಷಿಸುವ ಕೇವಲ ಚಿದ್ರೂಪ ನಾನು ಅನ್ನುವಂಥ ಜ್ಞಾನ ನಿಮಗೆ ಒತ್ತಿ ಒತ್ತಿ ಹೇಳಿದ್ ನಿನ್ನೆ. ಅರಿವನ್ನು ಹೇಗೆ ಅರಿತೀಯೋ ಹಾಗೆ ಮರೆವನ್ನು ಕೂಡ ನೀನು ಅರಿತೀಪ ಅನ್ನೋದನ್ನ ನಿಮಗೆ ಮನದಟ್ಟು ಮಾಡಿ ಕೊಟ್ಟರು. ಅಷ್ಟೆಲ್ಲ ಮನದಟ್ಟು ಮಾಡಿ ಕೊಟ್ಟ ನಂತರ ಇವತ್ತು ಏನ್ ನಡೆದದಪ್ಪ, ಇವತ್ತಿನ ವಿಚಾರಗಳ ಏನ್ ನಡೆದವ ಅಂತಂದ್ರೆ, ಇಲ್ಲಿ ತನಕ ನಿಮಗೆ ಏನೇನ್ ಗೊತ್ತದ ಅನ್ನೋದನ್ನ ಒಂದ್ ರೌಂಡು, ನಿಮಗ್ ಒಂದ್ ರೌಂಡ್ ತಿಳಿಸಿ ಇನ್ ಮೇಲೆ ನಿಮ್ಗೆ ಏನ್ ತಿಳ್ಕೋಬೇಕು ಅನ್ನೋದನ್ನ ಸೆಕೆಂಡ್ ರೌಂಡ್.
ಈ ಪದ್ಯದಲ್ಲಿ 5 ನುಡಿಗಳಿದ್ದಾವೆ ಬಹುತೇಕ, ಹೌದಲ್ರಿ? ಹೌದಪ್ಪಾಜಿ, ಹೌದು. 5 ನುಡಿ ಅದಾವಲ್ರಿ ದೇವರು? 5 ನುಡಿ ಇದಾವೆ. 5 ನುಡಿಯ ಮೊದಲ 3 ನುಡಿಗಳ ಸಹಜ ಜ್ಞಾನ ನಿಮಗೆ ಐತಿದ್ರ? ಹೌದಪ್ಪಾಜಿ. ಏನು ಮೊದಲ 3 ನುಡಿಗಳದಾವಲ್ತಮ್ಮ, ಹೌದು. ಅವತರ ಶಬ್ದ ಜ್ಞಾನನೂ ಐತಿ, ನಿಮಗೆ ಅವತರ ಅನುಭವ ಜ್ಞಾನನೂ ಐತಿ. ಹೌದು. ಅವನ್ನೇನು ಹೇಳಕ್ ಬಹಳ ಸಮಯ ತಗೊಳ್ಳೋದಿಲ್ಲ ಇನ್ನ ಇಲ್ಲೇ. ಹೌದಪ್ಪ. ಇನ್ನು ನಿಮಗೆ ಹೊಸದಾಗಿ ಇವತ್ತಿನ ತನಕ ನಿಮ್ಮ ಜನ್ಮದಲ್ಲಿ ಕೇಳಲಾರದ ಶಬ್ದ, ನೀವು ಅನುಭವಿಸಲಾರದ ಸ್ಥಿತಿ, ಹೌದು, ನಿಮಗೆ ಅರಿಯದಂತಹ ಒಂದು ನಿಗೂಢವಾದ ತತ್ವ ಆ ಕೊನೆಯ 2 ನುಡಿಗಳಲ್ಲಿ ಐತೆ. ಹೌದು. ಆ ಕೊನೆಯ 2 ನುಡಿಗಳು ಈ ವಿಮಾನ ಹೊಸತಾಗಿ ವಿಮಾನ ಹತ್ತವಂಗ ಆಕಾಶ ಕಡೆ ಹೆಂಗ ಆ ಜಗತ್ ಹೊಸದಲ್ಲ ಇನ್ಮೇಲೆ, ಹೌದಪ್ಪ, ಹಂಗ ನಿಮಗೊಂದು ಹೊಸ ಜಗತ್ತನ್ನ ಇವತ್ತು ನೀವು ನೋಡ್ಬೇಕಾದಂತ ನಿಮಗ ಆ ಸಮಯ ಬಂದ್ಬಿಡ್ತೀಗ ಅದು. ಹೌದಪ್ಪ. ಈ 2ರ ಅವಲೋಕನದಲ್ಲಿ ಇನ್ನೊಂದು ಮಾತನ್ನ ನಿಮಗೆ ತಿಳಿಪಡಿಸ್ತೇನೆ. ನೀವು ಪಟ 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 ಎಲ್ಲರೂ ಉತ್ತರಿಸ್ತೀರಿ, ನನ್ನ ನಂಬಿಕೆ ಅದ. ಏನು ಗೊತ್ತದ ನಿಮಗಂತಂದ್ರೆ, ಒಂದು ಈ ದೇಹ ನಾನಲ್ಲ ಅನ್ನೋದನ್ನ ಕೇಳಿ 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 ಅನುಭವಕ್ಕೆ ಬರೋದ್ರು ಗೊತ್ತಾಗೈತೆ ನಿಮಗೆ. ಈ ದೇಹ ನಾನಲ್ಲ ಅನ್ನೋದು ಈ ಶಾಸ್ತ್ರದ ಬಡತಕ್ಕ ನಿಮಗೆ ಏನಾಗಿತ್ತಪ್ಪ ಅಂತಂದ್ರೆ, ನಿಮಗೇನು ಅನುಭವಕ್ಕೆ ಬಂದಿಲ್ಲ ಅದು. ಆದ್ರೆ ಆ ಶಬ್ದ ನಿಮಗೆ ಕರ್ಣಪಟಲ ಮೇಲೆ ಬಿದ್ದ ಕೊಪ್ಪಳ ಮಠದಾಗ ಆ ಸಣ್ಣ ಒಂದು 5 ವರ್ಷದ ಮಕ್ಕಳಿಗೆ ರುದ್ರ ಓದಾಕ್ ಹಚ್ತಾರೆ ಬೆಳಿಗ್ಗೆ 5 ಗಂಟೆಗೆ. ಅವು ಅಷ್ಟು ಕೂಡೆ ಆ ರುದ್ರವನ್ನು ಹೇಳಿ 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 ಅವು ಮಕ್ಕಳಿಗೆ ಏನ್ ಗೊತ್ತಿಲ್ಲ ಅವಕ್ಕದು. ಆದ್ರೆ ಹೇಳಿ 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 ಆ ಹುಡುಗರಿಗೆ ಕಂಠ ಆಗಿಬಿಡ್ತದ. ಹಂಗ ಇಲ್ಲಿ ತನಕ ದೇಹನೇ ಅಲ್ಲ 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 ಅಂದ ಒತ್ತಾಯಕ್ಕಾದ್ರೂ ನೀವು ಅದನ್ನ ಒಪ್ಕೊಂಡ್ಬಿಡ್ತೀರಿ. ಈಗ ಅದನ್ನ ಅಂತ ದೇಹಗಳು ಎಷ್ಟು ಅಂತ ಕೇಳಿದ್ರೆ ನೀವು ಪ್ರಶ್ನೆ ಹೇಳ್ತೀರಿ, ಅವು 3 ದೇಹಗಳು ಅಂತ ಹೇಳಿ. 3 ದೇಹಗಳು ಸ್ಥೂಲ ಸೂಕ್ಷ್ಮ ಕಾರಣ ಅನ್ನೋದನ್ನು ನಿಮಗೆ ಪಾಠ ಮಾಡ್ಯಾಗ್ಯದ. 3 ದೇಹಗಳು 3 ಅವಸ್ಥೆಗಳನ್ನು ಹೊಂತಾವ. ಅಂತ ಅವಸ್ಥೆಗಳು ಯಾವುವು ಅಂತ ಕೇಳಿದ್ರೆ ನೀವು ಜಾಗ್ರ ಸ್ವಪ್ನ ಸುಷುಪ್ತಿ ಅಂತ ಅವನು ನೀವು ಹೇಳ್ತೀರಿ. 3 ಅವಸ್ಥೆಗಳಲ್ಲಿರುವ ಜೀವನ ಹೆಸರುಗಳು ಏನು ಅಂತ ಕೇಳಿದ್ರೆ ವಿಶ್ವ, ತೈಜಸ, ಪ್ರಾಜ್ಞೆ ಅನ್ನೋದನ್ನು ನೀವು ಹೇಳ್ತೀರಿ. ಆ 3 ಅವಸ್ಥೆಗಳಲ್ಲಿರುವ ಅಕ್ಷರಗಳು ಯಾವುವು ಅಂತ ಕೇಳಿದ್ರೆ ಅಕಾರ, ಉಕಾರ, ಮಕಾರ ಅನ್ನೋದನ್ನು ನೀವು ಹೇಳ್ತೀರಿ. ಮುಂದೆ ಅವುಗಳಲ್ಲಿರುವ ಸ್ಥಾನ ಯಾವುದು ಅಂತಂದ್ರೆ ಅದು ನೇತ್ರ, ಕಂಠ, ಹೃದಯ ಅನ್ನೋದನ್ನು ನೀವು ಹೇಳ್ತೀರಿ. ಈ ಮುಂದಿನ 3 ನುಡಿಯಲ್ಲಿ ಇಷ್ಟೇ ಹೇಳ ನಾವು. ನೀವೇನೇನು ಹೇಳ್ತಿರಲ್ಲ, ನೀವು ಹೇಳಿದಂಥವನ್ನ ಅಷ್ಟ ಈ 3 ನುಡಿಯಲ್ಲಿ ಹೇಳಿದ ನಾವು. ಈ 3 ನುಡಿಯಲ್ಲಿ ಹೇಳಿದ್ದಕ್ಕೆ ಒಂದು ವಿಶೇಷ ಒಂದು ಏನ್ ಕೂಡ್ಸ್ಯಾನ ಅಂದ್ರೆ ಅದ್ರಾಗ ಹಿಂಗ ನೀವು ಅಲ್ಲಿ ಆ ಗ್ರಂಥದ ಕಡೆಗೆ ನೋಡ್ರಿ, ಅವ್ನ ನೀವು ಬಹಳ ಚಂದ ನೋಡ್ಬೇಕು ಅದನ್ನ. ಅಲ್ಲಿ ಹೊಸದೊಂದು ಟೆಕ್ನಾಲಜಿ ಏನ್ ಬಳಸ್ಯಾನಪ್ಪ ಅಂತಂದ್ರೆ, ವಿಶ್ವನಾಗಲಿ, ತೈಜಸ್ಸನಾಗಲಿ, ಪ್ರಾಜ್ಞನಾಗಲಿ, ನೇತ್ರಸ್ಥಾನವಾಗಲಿ, ಕಂಠಸ್ಥಾನವಾಗಲಿ, ಹೃದಯ ಸ್ಥಾನವಾಗಲಿ, ಅಕಾರವಾಗಲಿ, ಉಕಾರವಾಗಲಿ, ಮಕಾರವಾಗಲಿ, ಸ್ಥೂಲವಾಗಲಿ, ಸೂಕ್ಷ್ಮವಾಗಲಿ, ಕಾರಣವಾಗಲಿ, ಈ ಎಲ್ಲ ತತ್ವ ಪುಂಜಗಳ ಜೊತೆಗೆ ಏನೇನ್ ಅದ ಅನ್ನೋದನ್ನ ಈ 3ಕ್ಕೆ ಇನ್ನು 3 ಜೋಡಿಸ್ಯಾನ. ತಮ್ಮ ವಿಶ್ವ, ತೈಜಸ, ಪ್ರಾಜ್ಞೆ ಅನ್ನುವಂತ 3 ಜೀವರಂತೂ ನಿಮಗೈತೆ. ಈ ವಿಶ್ವ ಜಾಗೃತ ಸ್ಥಾನದಲ್ಲಿ ಇದ್ದಾಗ ವಿಶ್ವನು ಯಾವ ಬೆಳಕಿನಾಗದಾನಪ್ಪ ಅಂದ್ರೆ ಈಶ್ವರನ ಜಾಗೃತ ಸ್ಥಾನವಾದ ವಿಶ್ವಾತ್ಮ. ಈಶ್ವರನ ಹೆಸರು ಏನಾಗ ಜಾಗೃತ ಸ್ಥಾನದಾಗ ಅದಕ್ಕೆ ವಿಶ್ವಾತ್ಮ. ವಿಶ್ವಾತ್ಮ ಪ್ಲಸ್ ವಿಶ್ವ. ರುದ್ರನ ಚೆನ್ನಾಗಿ ತಿಳ್ಕೊಳ್ರಿ. ವಿಶ್ವ ಜೀವನು ಜಡವಾಗಿದ್ದಾನ, ಅವನು ಪ್ರತಿಬಿಂಬಿದ್ದಾನ. ಪ್ರತಿಬಿಂಬಕ್ಕೆ ಬಿಂಬ ಯಾರಪ್ಪ ಇಲ್ಲೇ? ಈಶ್ವರ. ಈಶ್ವರನ ವಿರಾಟ್ ರೂಪದ ಹೆಸರೇನು? ವಿಶ್ವಾತ್ಮ. ನೀನು ಈಶ್ವರನ 3 ದೇಹಗಳನ್ನು ಹೇಳಿದ್ದೀನಿ. ವಿರಾಟ, ಹಿರಣ್ಯ ಗರ್ಭ, ಅಂತರ್ಯಾಮಿ ಅನ್ನುವಂತ 3 ದೇಹಗಳನ್ನು ನಿಮಗೆ ಹಗಲೆಲ್ಲ ಕಂಡು ಮಾಡಿಸಿದ್ದೇನೆ. ಈಗ ಅದನ್ನ ನೀವು ಜೋಡಿಸ್ಕೋಬೇಕಷ್ಟೇ. ಈಗ ಅಲ್ಲಿ ಜಾಗೃತ ಸ್ಥಾನದಲ್ಲಿ ಯಾವ ನಿಮ್ಮ ಜೀವನ ಹೆಸರೇನಪ್ಪ ನಿಮ್ಮದು? ನಮ್ದು ವಿಶ್ವ. ವಿಶ್ವ. ಎಲ್ಲಿ ಯಾವ ಸ್ಥಾನ? ನೇತ್ರಸ್ಥಾನ. ಯಾವ ಅಕ್ಷರ? ಆ ಅಕ್ಷರ.
ಅ ಅಕ್ಷರ. ಹ್ಮ್. ಆ ಅದು ಅಕ್ಷರ. ಅ ಅಕ್ಷರ. ಅಕ್ಷರ ಅಂದ್ರೆ ಕ್ಷರವಾಗದೆ ಇರೋದು. ಅಕ್ಷರ ಅಂದ್ರೇನು? ಅಕ್ಷರಂ ಪರಂ ಬ್ರಹ್ಮ. ಹೌದಿಲ್ಲ? ಹೌದು ತಮ್ಮ ಕೇಳ್ತಿಲ್ಲೋ? ಹಾ, ಕೇಳ್ತದೆ. ಆ ಅಕ್ಷರ ಅನ್ನುವಂತ ಪದಕ್ಕೆ ಕ್ಷರವಾಗಲಾರದೆ ಇರುವ ದೇವ ಯಾವುದಪ್ಪ ಅಂತಂದ್ರೆ ವಿಶ್ವಾತ್ಮ. ಈಶ್ವರನ ವಿರಾಟ್ ರೂಪವಾದಂತ ಆ ಜೀವನ ಹೆಸರೇನಪ್ಪಾ ಅಂತಂದ್ರೆ ವಿರಾಟವು ಅವನ ದೇಹವಾದ್ರೆ ಆ ಜೀವನ ಹೆಸರೇನಪ್ಪಾ ಅಂದ್ರೆ ವಿಶ್ವಾತ್ಮ. ವಿಶ್ವಾತ್ಮ ಪ್ಲಸ್ ವಿಶ್ವ ಪ್ಲಸ್ ಸ್ಥೂಲ ದೇಹ ಪ್ಲಸ್ ನೇತ್ರಸ್ಥಾನ ಪ್ಲಸ್ ಅಕಾರಾಕ್ಷರ ಈಕ್ವಲ್ ಟು ಜಾಗ್ರ. ಇಕ್ವೇಶನ್ ಮಾಡಕತ್ತೇನೆ. ಅವಸರ ಆಗೈತೇನೆ? ಇಲ್ಲಪ್ಪ, ಏನು ಇಲ್ಲ. ನಿಮಗೆ ನೀಟಾಗಿ ನೋಡಿ, ಕೈ ಪೆನ್ ಇದ್ದವ್ರು ಪಟ ಪಟ ಬರ್ಕೊಡ್ರಿ ಅವನ್ನ. ಮೂಲ ಚೈತನ್ಯ ಯಾವ್ದಪ್ಪ? ವಿಶ್ವಾತ್ಮ. ಎದರ್ ಗೂಡು ಕೂಡೈತಿ? ವಿಶ್ವ ಜೀವನ ಗೂಡು ಕೂಡೈತಿ. ಹೌದಪ್ಪ. ಸ್ಥಾನ ಯಾವ್ದಪ್ಪ? ನೇತ್ರಸ್ಥಾನ. ಹೌದು. ನೇತ್ರಸ್ಥಾನದಲ್ಲಿ ಅಕ್ಷರ ಯಾವ್ದಪ್ಪ? ಅಕಾರಾಕ್ಷರ. ಅವಸ್ಥಾ ಯಾವ್ದಪ್ಪ? ಜಾಗೃತ ಅವಸ್ಥಾ. ಹೌದು. ದೇಹ ಯಾವ್ದಪ್ಪ? ಸ್ಥೂಲ. ಆ ಸ್ಥೂಲದಿಂದ ಉಂಟಾಗುವುದು ಯಾವ್ದಪ್ಪ? ಜಾಗೃತ ಭೋಗ. ಹೌದಪ್ಪ. ಜಾಗೃತ ಭೋಗಗಳಿಂದ ಕೂಡಿದಂತ ಇದಕ್ಕೆ ಇಷ್ಟು ಸಮಸ್ತವಾದಂತ ಪುಂಜಕ್ಕೆ ಏನಂತಾರೆ? ಇದಕ್ಕೆ ಜಾಗೃತ ಅವಸ್ಥಾ ಅಂತ ಕರೀತಾರೆ. ಮುಂದೆ ತಿಳಿತಮ್ಮ? ಏನ್ ತಿಳಿತೋ ಇಲ್ಲ? ಯಾರು ಏನಾರ ಕೇಳೋರಿದ್ರೆ ಕೇಳಿ ಹೊಳ್ಳೆ. ಇಲ್ಲ, ಜಾಗೃತ ಅವಸ್ಥೆ ಸಲಕರಣೆಗಳನ್ನ ಜೋಡಿಸ್ಕೊಟ್ಟೀನಿ, ಗೊತ್ತಾತೋ ಇಲ್ಲೋ? ಇನ್ನು ಎರಡನೇ ಅವಸ್ಥೆ ಯಾವ್ದಪ್ಪ ನಿಮ್ದು? ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆದ ನಿಮ್ಗೆ ಇಲ್ಲಿ ತನಕ ಏನ್ ಗೊತ್ತತಿ ಅಂತಂದ್ರೆ ತೈಜಸ್ಸನೆಂಬ ಜೀವ, ಕಂಠವೆಂಬ ಸ್ಥಾನ, 17 ತತ್ವಗಳು, ಸೂಕ್ಷ್ಮವಾದದ್ದು ದೇಹ, ಉಕಾರವೇ ಅಕ್ಷರ. ಇದೆಲ್ಲವೂ ಕೂಡಿ ಏನಾಗೈತಿ ಅನ್ನೋದು ಗೊತ್ತಾಗೈತಿ ನಿಮಗೆ. ಇದು ತೈಜಸ್ ಅವಸ್ಥೆ ಅನ್ನೋದು ಗೊತ್ತಾಗ್ಯದ. ಇದಕ್ಕೆ ಏನಂತಾರ? ಸೂಕ್ಷ್ಮ ದೇಹ. ಅವಸ್ಥೆ ಯಾವ್ದು? ಹೆಸರು ಯಾವ್ದಪ್ಪ? ಸ್ವಪ್ನಾವಸ್ಥೆ. ಜೀವನ ಹೆಸರು ಏನಪ್ಪಾ? ತೈಜಸ. ಪಟ 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 ಹೇಳ್ಬೇಕಿನ್ನ. ಇನ್ನೊಂದ್ಸಲ ಹೇಳು. ಜೀವನ ಹೆಸರೇನು? ತೈಜಸ. ಸ್ಥಾನ? ಕಂಠಸ್ಥಾನ. ತತ್ವಗಳು? 17 ತತ್ವಗಳು. ಅವಸ್ಥೆ? ಸ್ವಪ್ನಾವಸ್ಥೆ. ಇವೆಲ್ಲ ಕೂಡಿ ಏನಾಗೈತಿದು? ಸ್ವಪ್ನಾವಸ್ಥೆ ಆಗೈತಿ. ಹೌದಾ? ಈ ಇಷ್ಟಾಗಿ ಏನ್ ಜೋಡಿಸ್ಬೇಕಂದ್ರೆ ಆ ತೈಜಸ್ ಅನ್ನುವಂತ ಜೀವ ಜಡ ಅದಾನವ. ಆ ಜಡವು ಯಾವ ಚೈತನ್ಯದಿಂದ ಬೆಳಗ್ತಲ್ಲ ಆ ಚೈತನ್ಯಕ್ಕೆ ಹಿರಣ್ಯ ಗರ್ಭ ಅನ್ಬೇಕು. ಆ ಹಿರಣ್ಯ ಗರ್ಭ ಅವಸ್ಥೆ ಯಾರ್ದು? ಈಶ್ವರನ ಅವಸ್ಥೆ. ಅದು ಆ ಈಶ್ವರನ ಸ್ವಪ್ನಾವಸ್ಥೆಯಲ್ಲಿರುವಂತ ಈಶನು ಈ ಜೀವನದೊಂದಿಗೆ ಜೊತೆಗೆ ಕೂಡಿ ಸ್ವಪ್ನವೆಂಬ ಭೋಗವನ್ನು ಉಂಟ ಮಾಡ್ತಾನೆ. ಇದು ಸ್ವಪ್ನಾವಸ್ಥೆ ಮುಗಿತೇತಮ್ಮ. ಇನ್ನು ಸುಷುಪ್ತಿ ಅವಸ್ಥೆ. ನೀನು ಹೇಳು. ಜೀವನ ಹೆಸರೇನಪ್ಪ? ಪ್ರಾಜ್ಞ ಜೀವ. ಸ್ಥಾನ ಯಾವ್ದಪ್ಪ? ಹೃದಯ ಸ್ಥಾನ. ಅಕ್ಷರ ಯಾವ್ದಪ್ಪ? ಮಾ ಅಕ್ಷರ. ಯಾವ ದೋಷ ಯಾವ್ದಪ್ಪ? ಮಾಯಾ ಅಥವಾ ಅವಿದ್ಯಾ ದೋಷ. ಇದಕ್ಕೆ ಇಲ್ಲಿ ಕರಣಗಳು ಇಲ್ಲ. ಇಲ್ಲಿ ಅಲ್ಲಿ 17 ಕರಣ ಇದ್ದು ಮ್ಯಾಲ. ಇಲ್ಲಿ ಎಲ್ಲ ಕರ್ಣಗಳು ಏನಾಗ್ಯಾವಪ್ಪ ಅಂದ್ರೆ ಆಮೆಯ ಕಾಲು ಒಂದ್ ಇಟ ಪಟಕನ ಯಾರ ಮುಟ್ಟಿದ ಕೂಡಲೇ ಒಳಗೆ ಹೆಂಗ ಯಥಾ ಕೂರ್ಮೋ ಅಂಗಾಣಿಯೋ ಸರ್ವಶ. ಹಂಗ ಸಕಲೇಂದ್ರಿಯಗಳನ್ನು ಒಳಗೆ ಇಟ್ಕೊಂಡು ಅವಿದ್ಯೆ ಎಂಬ ಭಾವಿಯಲ್ಲಿ ಮುಳುಗಿ ಪ್ರಾಜ್ಞೆ ಎಂಬಂತ ಜೀವ ಲೋಕದ ಎತ್ತರವೂ ಇಲ್ಲದೆ ನಿದ್ರಾವಸ್ಥೆಯನ್ನು ಅನುಭವಿಸ್ತಾನ ಅನ್ನೋದು ನಿಮ್ಗೆ ಗೊತ್ತದ. ಇದು ಇಲ್ಲಿ ಹೊಸದಾಗಿ ಏನ್ ಸೇರಿಸ್ತಾನಪ್ಪ ಅಂತಂದ್ರೆ ಇಲ್ಲಿ ಈ ಪ್ರಾಜ್ಞೆ ಜೀವನ ಜೊತೆಗೆ ಅಲ್ಲಿ ಅಂತರ್ಯಾಮಿ. ಈಗ ಯಾವ ಜೀವ ಬಂದು ಜೋಡಿಸ್ತಾನೆ ಇದ್ರ? ಇಲ್ಲೇ ಅಂತರ್ಯಾಮಿ. ಯಾರಿಗೆ ಸಂಬಂಧಪಟ್ಟ ಶಬ್ದ ಇದು? ಈಶ್ವರನಿಗೆ ಸಂಬಂಧಪಟ್ಟ ಶಬ್ದ ಇದು. ಹೌದಿಲ್ಲ? ಆ ಈಶ್ವರನಲ್ಲಿರುವ ಅಂತರ್ಯಾಮಿತ್ವವನ್ನು, ಜೀವನದಲ್ಲಿರುವ ಅದು ಪ್ರಜ್ಞತ್ವವನ್ನು, ಇದೇ ಹೃದಯವನ್ನ ಆ ತನ್ನ ಸ್ಥಾನವಾಗಿಟ್ಟುಕೊಂಡು ಇವು ಏನ್ ಮಾಡಲ್ಲ ಅಂದ್ರ ಈ ಸುಷುಪ್ತಿ ಅವಸ್ಥೆಯನ್ನು ಅನುಭವಿಸಿದ. ಈ 3 ಅವಸ್ಥೆಗಳಂತೂ ಗೊತ್ತಾಗ್ತದವ ನಿಮಗೂ. ಈ 3 ಅವಸ್ಥೆಗಳನ್ನ ನಿಮಗೆ ತೋರಿಸಿ ಈ 3 ಅವಸ್ಥೆಗಳಿಗೆ ಯಾರ ಇದರಾಗ ನೀವು ಪ್ರಯತ್ನ ಮಾಡಿ ಕನಸು ಕಟ್ಟಿರ್ತೀನಿ ಹೇಳ್ರಿ ನೋಡೋನು. ಇಲ್ಲ
ನಿಮ್ಗೆ ಯಾರಿಗಾರ ಈ ಕನಸು ಕಾಣಬೇಕಂತ ಮನ್ಕೊಂಡಾಗ ಎಂದಾರ ಕಂಡತನದು? ಇಲ್ಲ ಅಪ್ಪಾಜಿ. ಅದು ಕನಸು ಕಾಣೋದು ನಿಮ್ ಕೈಯಾಗಿಲ್ಲ. ನಿದ್ರೆ ಒಳಗಿಂದ ಹೇಳುದಾರ ನಿಮ್ ಕೈಯಾಗತ್ತೇನು? ಇಲ್ಲ ಅಪ್ಪಾಜಿ. ಅದು ನಿಮ್ ಕೈಯಾಗಿಲ್ಲ. ನೀವು ಹಾಸಿಗೆ ತಲೆದಿಂಬಗ ಖರೀದಿ ಮಾಡ್ಬೋದು, ನಿದ್ರೆ ಖರೀದಿ ಮಾಡ್ತೀರೇನು? ಇಲ್ಲ ಅಪ್ಪಾಜಿ. ಅದು ನಿಮ್ಮ ಕೈಯಾಗಿಲ್ಲ. ನೋಡು, ನಿದ್ದೆ ನಿಮ್ಮ ಕೈಯಾಗಿಲ್ಲ, ಕನಸು ನಿಮ್ಮ ಕೈಯಾಗಿಲ್ಲ. ಸರಿಯಾಗಿ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ ತಮ್ಮ? ಇಲ್ಲ, ಸ್ಪಷ್ಟ ಕೇಳಿಸ್ತಾ ಇದೆ ಅಪ್ಪಾಜಿ ನಮಗೆ. ಎಲ್ಲ ಕ್ಲಿಯರ್ ಆಗಿ ಕೇಳ್ತದ್ರಿ, ಸರಿಯಾಗಿ ಕೇಳ್ತಾ ಇಲ್ರಿ ಅಪ್ಪಾಜಿ. ಯಾರಿಗೆ ಕೇಳ್ತಾ ಇಲ್ಲ ನೋಡ್ರಿ. ನೀವು ಸ್ವಲ್ಪ ನೋಡ್ಕೊಳ್ರಿ, ನೆಟ್ ನೋಡ್ಕೊಳ್ರಿ. ನಮ್ ಲೈನ್ ಕೇಳ್ತಾ ಇಲ್ರಿ ಅಪ್ಪಾಜಿ. ಪಾಪ ಎಂತ ಅನ್ಯಾಯಪ್ಪ ಇದು. ಸ್ವಲ್ಪ ಬೇರೆ ಕಡೆ ಕುಂತ ನೋಡ್ರಿ ನೀವು ಗುರುಗಳೇ. ಯಪ್ಪ ಯಾರು ಕೇಳ್ತಿಲ್ಲ ಅಂತಾರ. ಹನುಮಂತ ಸ್ವಾಮಿಗಳ್ರಿ? ಹ್ಞೂನ್ರಿಪ್ಪ, ನಮ್ಗೆ ಕೇಳ್ತದ್ರಿ. ನಿಮ್ಗೆ ಕೇಳ್ತಾದ್ರಿ? ಇಲ್ರಿ, ಕೇಳ್ತಾ ಇಲ್ರಿ. ಅರ್ಶನ ಯಾರಿಗ್ ಕೇಳುದಿಲ್ಲ, ಅವ್ರು ಸ್ವಲ್ಪ ಜಾಗ ಚೇಂಜ್ ಮಾಡ್ರಿ. ಸ್ವಲ್ಪ ಜಾಗ ಚೇಂಜ್ ಮಾಡ್ಕೊಡ್ತೀರಿ ನೋಡ್ರಿ. ನನಗೆ ನೆಟ್ ಚಲೋ ಅದ ರೀ ಇಲ್ಲಿ. ಕೇಳ್ತದ್ರಿ ಅಪ್ಪಾಜಿ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಈಗ ಕೇಳ್ತದ್ರಿ ಅಪ್ಪಾಜಿ. ಒಂದ್ ಸ್ವಲ್ಪ ಅಲ್ಲೇ ಒಂಚೂರು ಮಾಡ್ಕೊಡ್ರಿಪ್ಪ. ಇದು ಒಂದು ಇದು ನನ್ನ ಪ್ರಾರ್ಥನೆ ಏನಂದ್ರೆ ಪರಮಾತ್ಮನಿಗೆ ಶರಗೊಂಡು ಬೇಡ್ಕೋರಿಪ್ಪ. ಇದನ್ನ ರಿಪೇರಿ ಮಾಡೋದು ನಮ್ಮ ಕೈಯೊಳಗಿಲ್ಲಪ್ಪ ಯಪ್ಪ. ಪರಮಾತ್ಮನನ್ನ ಬೇಡ್ಕೋರಿಪ್ಪ. ಏನ್ ಹೇಳಕತ್ತೀನಿ? ಮ್ಯೂಟ್ ಆಫ್ ಮಾಡ್ಕೊಂಡು ದಯವಿಟ್ಟು. ಎಲ್ಲಿ ಡಿಸ್ಟರ್ಬ್ ಯಾರದಿರಿ ಮ್ಯೂಟ್ ಆಫ್ ಮಾಡ್ಕೋರಿಪ್ಪ. ಸ್ವಲ್ಪ ವಿಷಯ ಟಫ್ ಐತಪ್ಪ. ಅಂಥ ತೆರನಾಗಿ ಈ ನಿದ್ರೆ, ಸ್ವಪ್ನ, ಸುಷುಪ್ತಿಗಳು ಇವು ಪ್ರಕೃತಿದತ್ತ ಕ್ರಿಯೆಗಳು ರುದ್ರಣ್ಣ. ಹೌದಪ್ಪ. ಹೆಂಗ ಈ ಮಳೆ ಬರುವುದಾಗ್ಲಿ ಬಿಸಿಲು ಬೀಳುವುದಾಗ್ಲಿ ನಮ್ಮ ಕೈಯಾಗ ಐತೇನು? ಇಲ್ಲಪ್ಪ. ವಸಂತ ಋತುಗಳಾಗ್ಲಿ, ಚಳಿಗಾಲ ಮಳೆಗಾಲಗಳಾಗ್ಲಿ, ಬೇಸಿಗೆ ಕಾಲಗಳ ನಮ್ಮ ಕೈಯಾಗ ಅದಾವೇನು? ಇಲ್ಲಪ್ಪ. ಆಕಾಶದಲ್ಲಿ ನಡೆಯುವ ಗ್ರಹಣಾದಿಗಳು ನಮ್ಮ ಕೈಯಾಗ ಅದಾವೇನು? ಇಲ್ಲಪ್ಪ. ಈಶ್ವರ ತನ್ನ ಸ್ವಯಂ ಕರುಣೆಯಿಂದ ನಿಮ್ಮ ಮೇಲಿನ ಪ್ರೀತಿಯಿಂದ ನೀವು ಹುಟ್ಟುವಾಗನ ನಿಮಗೆ ಇವನು 3 ಜೋಡಿಸಿ ಹುಟ್ಟಿಸ್ಯಾನ. ಹೌದಪ್ಪ. ಇವು ಇವು ನಿಮ್ಮ ಪ್ರಯತ್ನದಿಂದ ನಿಮಗೆ ಸಿಕ್ಕಿಲ್ಲ. ಇವು ಹೌದು, ಈಶ್ವರನೇ ನಿಮಗೆ. ಈಗ ಹೆಂಗ ಮಕ್ಕಳು ಬ್ಯಾರೆ ಆಗಿ ಅವ್ ಬ್ಯಾರೆ ಮನೆ ಮಾಡುವಾಗ ತಾಯಿ ತಂದೆ ಏನ್ ಮಾಡ್ತಾರಂದ್ರ ಅವ್ರಿಗೆ 4 ಎಕರೆ ಜಮೀನ, ಅವ್ರಿಗೆ ಏನು ಮನೇನು ಇದ್ದದ್ದು 2 ಭಾಂಡೆ ಬೆಟ್ಟಿ ಜ್ವಾಳ ಗುಟ್ಟಿ ಕೊಟ್ಟು ನೀವ್ ಮಾಡ್ಕೊಂಡು ಹೋರಿಪ್ಪ ಅಂತ ಹೆಂಗ ಮಕ್ಕಳು ತಾಯಿ ತಂದೆ ಕಳಿಸ್ತಾರಲ್ಲ, ಹಂಗ ಪರಮಾತ್ಮನನ್ನ ಅಗಲಿ ಮನುಷ್ಯರಾಗಿ ನೀವು ಬರುವಾಗ ನಿಮ್ಮ ಅಂಶ ಜೀವರಿಗೆ ಏನ್ ಕೊಟ್ಟಾನ ಪರಮಾತ್ಮ ಅಂದ್ರೆ ಕರುಣೆಯಿಂದ 3 ಅವಸ್ಥೆ ಕೊಟ್ಟಾನ ನೋಡು ರುದ್ರಣ್ಣ. ಹೌದೌದು. ನೀವು ಅಕಸ್ಮಾತ್ ಎಚ್ಚರಾದವ್ರ ಗರ್ ಮನಗಲಿಲ್ಲ ಅಂದ್ರೆ ನಿಮ್ ಗತಿ ಏನಕ್ಕೆ ಹುಚ್ಚರಕ್ಕಿದ್ರಿ ನೀವು. ನಿದ್ದೆನೆ ನಿಮ್ಗೆ ಒಟ್ಟ ಬರ್ಲಿಲ್ಲ ಅಂದ್ರೆ ಏನಾಗ್ಬೋದು ಅಂತಿರ್ತಮ್ಮ ನೀವು. ಏನಕ್ಕೆ ವಿಚಾರ ಮಾಡ್ಕೊಂಡು ನೋಡ್ಕೋರಿ. ಪರಮಾತ್ಮ ಎಷ್ಟು ದೊಡ್ಡವ, ಯಾಕ ಹಗಲಿ ರಾತ್ರಿ ಭಗವಂತನ ನಾಮ ನೆನೆಬೇಕಂದ್ರ ನಿಮಗ್ ಬ್ಯಾಸ್ರ ಆತನೊಳಗೆ ನಿದ್ದೆ ಬಂದ್ಬಿಡ್ತತ್ ನೋಡ್ರಿ. ಹೌದಪ್ಪ. ಎಂತ ಕರುಣಾಮಯ ಇವ. ನಿಮಗ ಅಕಸ್ಮಾತ್ ಮನ್ಕೊಂಡಾಗ ಸೂರ್ಯನ ಬೆಳಕ ನಿಮ್ ಕಣ್ಣಿಗೆ ಚುಚ್ಚಿ ಎಚ್ಚರ ಆಗಬಾರ್ದು, ಗಪ್ಪನ ಮನ್ಕೊಳ್ಳಿ ಅಂತ ಕತ್ಲ ಮಾಡ್ಯಾನ. ವಿಚಾರ ಮಾಡಿ ನೋಡ್ರಿ, ಯಾರ ಒಬ್ಬರ ಇಲ್ಲಿ ತಕ ವಿಚಾರ ಮಾಡ್ರಿ ಕತ್ಲ ಯಾಕತ್ ಅನ್ನೋದು. ಅಲ್ಲ, ನಿಮ್ ಯಾರ ಎಷ್ಟರ ಪ್ರೇಮ ಇರ್ಬೇಕು ರುದ್ರಣ್ಣ. ನಿಮ್ಮ ಸಲುವಾಗಿ ಕತ್ಲ ಮಾಡ್ಯಾನ, ನಿಮ್ಮ ಸಲುವಾಗಿ ನಿಮ್ಮೊಳಗ ನಿದ್ರೆ ಎಕ್ಕ್ಯಾನ. ಆ ನಿದ್ರೆ ಒಳಗ ಅಕಸ್ಮಾತ್ ಇವ್ ಸಂಸಾರ ಮರ್ತ ಮತ್ ಹುಚ್ಚಗಟ್ಟ ಅಡ್ಡಾಡಿಗಿಟ್ಟಾವ ಅಂತ ಹೇಳಿ ಒಂದ್ಸಲ ಶಾಂಪಲ್ ಇಂಟರ್ವಲ್ ಅಂತ ಸ್ವಪ್ನ ಕೊಟ್ಟಾನ. ಈ ಸಿನಿಮಾದಾಗ ಇಂಟರ್ವಲ್ ಅಂತ ಬಿಡ್ತಾರ ಗೊತ್ತಲ್ಲ. ಹಂಗ ನಿಮಗೊಂದು ಸ್ವಪ್ನ ಅನ್ನೋದೊಂದು ಇಂಟರ್ವಲ್ ಅದು.
ಈಗ ಹೆಂಗೆ ಸಾಲಿ ಕಲಿಯೋ ಹುಡುಗರು ಪರೀಕ್ಷಾಕ್ ಹೋಗುವ ಮರ್ತಿರ್ತಾವ ಅಂತ ಹೇಳಿ ಅವಕ್ ಒಂದ್ ದಮೋನಿದ ಕೈಯಾಗ ಒಂದ್ ಚೀಟಿಯೋ ಏನೋ ಕೊಟ್ಟು ಅವಕ್ ನೆನಪಿಟ್ಕೊಳಕ್ ಕೊಡ್ತಾರಿಲ್ಲೋ. ಹೌದು ಹಂಗ ಈಶ್ವರ ಇವು ಏನು ಹುಚ್ಚ ಜೀವರು ಇವು ಏನಾರ ಮಾಡ್ಕೊಂಡು ಮರ್ತಿರ್ತಾವ ಅಂತ ಹೇಳಿ ನಡು ಒಂದೊಂದು ಸ್ವಪ್ನಗಳನ್ನು ಕೊಟ್ಟು ನಿಮ್ಮನ್ನು ಎಷ್ಟರ ಪ್ರೇಮದಿಂದ ನೆನೆಯುವುದನುದಿನ ಉದಯ ಕಾಲದ ಎಚ್ಚರಿಕೆಗಳು ಹೆಂಗ್ ನೆನೆಬೇಕು ಪರಮಾತ್ಮನ್ ತುಂಬ ಹೊತ್ತು ಏರಿ ಕಣ್ಣು ತೆಗೆದ ಕೌದಿಯೊಳಗೆ ಕಣ್ಣು ಮಿಸ್ಕಿದ ಕೂಡಲೇ ಪರಮಾತ್ಮ ಎಂಥವನು ನೀನು ಮಲಪಿಂಡಲ್ಲಿ ನನಗೆ ಎಚ್ಚರಿಸಿದೆ, ಎಚ್ಚರದಾಗಿದ್ದವನನ್ನು ಮಲಗಿಸಿದೆ, ಎದ್ದು ನೋಡುವಾಗ ಮೈ ಹಗುರಾಗ್ಯದ, ಆಗ ತಾನೇ ಸೂರ್ಯ ಎದ್ದಾನ, ಆಗ ತಾನೇ ಫ್ರೆಶ್ ಆಗಿ ಮತ್ತೆ ನೀವು ಎದುರಾಗ ಧುಮುಕಿದ್ರಿ, ಜಾಗೃತ ಲೋಕದ ಧುಮುಕಿದ್ರಿ. ಈ ಚೆನ್ನಾಗಿ ಆಡುವಂತ 3 ಅವಸ್ಥೆಗಳು ಪರಮಾತ್ಮನ ಕರುಣೆಯಿಂದ ಫ್ರೀ ಸಿಕ್ಕಾವ ನಿಮಗೆ. ಇಷ್ಟ ನೀವು ಕಾಯಮ್ಮನ ಫ್ರೀ ಕೊಡಂತಂದ್ರೆ ಇಲ್ಲ. ಇನ್ನು ಕೆಲವೊಂದು ನೀವು ರೊಕ್ಕ ಕೊಡ್ತು ಹೋಗ್ಬೇಕಮ್ಮ, ಫ್ರೀ ಎಲ್ಲ ಕೊಡಕ್ ಬರುದಿಲ್ಲ ನಿಮಗೆ, ಹೌದಿಲ್ಲ? ಫ್ರೀ ನಿಮಗೆ ಈ ಸ್ಲೀಪಿಂಗ್ ಕೋಚ್ ಬೇಕಂದ್ರೆ ಫ್ರೀ ಸಿಗ್ತಾವನ? ಸಿಗಲ್ಲ. ಟ್ರೈನ್ನಾಗ ಫ್ಲೈಟ್ನಾಗ ಸ್ಲೀಪಿಂಗ್ ಕೋಚ್ ಬೇಕಂದ್ರೆ ಫ್ರೀ ಕೊಡ್ತಾರನ? ಇಲ್ಲ, ಫ್ರೀ ಕೊಡಂಗಿಲ್ಲ ನಿಮಗೆ. ಹಂಗ ಅವ ಏನ್ ಹೇಳಕತ್ತಾನ ನೋಡಪ್ಪ, ಪುಣ್ಯಾತ್ಮರೇ ಏನಂತ ನಾವು ನಿನ್ನೆ ಪದ ಏನದು ನೋಡಪ್ಪ, ಪುಣ್ಯಾತ್ಮರೇ ಇಲ್ಲಿ ತನಕ ನೀವು ಎಂಥ ಪುಣ್ಯ ಮಾಡಿದ್ದೀರೋ ಯಪ್ಪ, ದೇವತೆಗಳಿಗೆ ಬರೀ ಎಚ್ಚರ. ದೇವ್ರ ಅಂತಿರಲ್ಲ, ಅವಕ್ಕೆ ಒಟ್ಟು ನಿದ್ದಿನೂ ಇಲ್ಲಪ್ಪ ಏನು. ಅವಕ್ ತೆಗೆದ ಕಣ್ಣು ಅನಿಮಿಷರ್ ಅಂತಾರ, ಅಂದ್ರೆ ರೆಪ್ಪಿ ಬಿಡ್ಯಾಕ್ ಬರುದಿಲ್ಲ ಅವನಿಗೆ. ಕಿಸದ ಕಣ್ಣು ಕಿಸ್ತಂಗನ ಇರ್ಬೇಕು. ನೀವು ಕಿಸ್ಕೊಂಡ್ ಕುಂಡಕ್ಕೆ ನೋಡೋನು ಒಂದಿಟ್ಟು ರೆಪ್ಪಿ ಬಿಡ್ಲಾರ್ದಂಗ ದೇವತೆಗಳು ಆಗಾಕಿರಿ. 1 ಸೆಕೆಂಡ್ ಕುಂಡ್ರಕ್ ಆಗೋದಿಲ್ಲ ನಿಮಗೆ. ಮತ್ತೆ ಅವ್ರು ಹೆಂಗ್ ಎಷ್ಟು ತ್ರಾಸಿರ್ಬಹುದು ಪಾಪ ಅವ್ರಿಗೆ, ದೇವತೆಗಳಿಗೆ. ಇನ್ನು ಪಶು ಜೀವರಿಗೆ ಸ್ವಪ್ನಗಳು, ದೇವತೆಗಳಿಗೆ ಏನು ಕೊಟ್ಟ? ಎಚ್ಚರಾವಸ್ಥೆ. ಈ ಪಶು ಜೀವರಿಗೆ ಏನು ಕೊಟ್ಟ? ಸ್ವಪ್ನಾವಸ್ಥೆ. ಭಾವಿಸಲು 3 ಅವಸ್ಥೆಗಳು ನಿನಗೆ. ಅಂದ್ರೆ ನೀ ದೇವ್ರಿಗಿಂತ ದೊಡ್ಡವ ಸಣ್ಣ ಹೋತಮ್ಮ? 3 ಅವಸ್ಥೆ ನಮಗೆ ಮಾತ್ರ ಇರೋದು. ಮತ್ತೆ ಅಂದ್ರೆ ನೀವು ದೇವ್ರಿಗಿಂತ ದೊಡ್ಡ ಹೋದಲ್ಲ, ಅದನ್ನ ಹೇಳಿ ನನಗೆ. 3 ಅವಸ್ಥೆ ಕೊಟ್ಟನ್ರಿ, ಅಂದ್ರ 3 ಟೈಮ್ ಯು ಆರ್ ಅಪ್ಪರ್ ದ್ಯಾನ್ ಗಾಡ್. ಮತ್ತೆ ಇಂಥ ಉತ್ತಮ ಜನ್ಮ ನೀನು ತಗೊಂಡ್ರು ಕೂಡ ಇನ್ನೂ ಅಳತಿ ಅಂದ್ರೆ ಇದು ಅಸಹ್ಯ ಅನಿಸುತ್ತಲ್ಲ. ಇಂಥದನ್ನ ಕೊಟ್ಟು ಋಷಿ ಒಂದು ಎಚ್ಚರಿಕೆ ಕೊಡಕತ್ತೆ ಅಂತಮ್ಮ, ಬರೀ ಆ ಫ್ರೀ ಬಜೆಟ್ನ್ಯಾಗ ಹೋಗ್ಬೇಡ್ರಿ. ಫ್ರೀ ಬಜೆಟ್ ಇಲ್ಲಿಗೆ ಬಿಡ್ರಿ, ಇನ್ನು ಮೇಲೆ ಪ್ರಯತ್ನ ಬಜೆಟ್. ಇನ್ನು 2ನೇದು ಯಾವ್ದಪ್ಪ? ಇನ್ನು ಪ್ರಯತ್ನದಿಂದ. ಇನ್ನು ಪ್ರಯತ್ನದಿಂದ ನೀವು ಇನ್ನು 2 ದೇಹಗಳು, ಇನ್ನು 2 ಅವಸ್ಥೆಗಳನ್ನು ಪಡೆಯುವ ಕಾಲ ಬರ್ತೀಗ. ಈ 3 ದೇಹಗಳನ್ನಂತೂ ಹೊಂದಿರಿ, 3 ಅವಸ್ಥೆ ನೋಡಿರಿ, ಎಲ್ಲ ಆತಲ್ಲ ಇದು. ಇನ್ನು ಪ್ರಯತ್ನವಾಗಿ ಮಾಡುವಂತ ಅವಸ್ಥೆಗಳು ಇನ್ನು 2 ಅದಾವಪ್ಪ. ಅವರ ಹೆಸರು ತೂರ್ಯಾತೀತ. ಏನಂತಾರತಮ್ಮ ಅವಕ್ಕ? ತೂರ್ಯಾತೀತ. ತೂರ್ಯ ಅವಸ್ಥೆ ಅಂದ್ರೆ ಏನು ಅಂತ ಅನ್ನೋದನ್ನ ಪಾಠ ಇವತ್ತಿನ ತನಕ ನಿಮಗೆ ನಾ ಮಾಡಿಲ್ಲ. ತೂರ್ಯವೇ ಹೇಳಿಲ್ಲ ಅಂದಾಗ ತೂರ್ಯಾತೀತ ಹೇಳೋ ಅವಶ್ಯ ಬರುವುದಿಲ್ಲ. ಆ ತೂರ್ಯ ಮತ್ತು ತೂರ್ಯಾತೀತ ಅನ್ನುವಂತ ದೇಹಗಳು ಪುಣ್ಯಾತ್ಮರಿಗೆ ಸಿಗ್ತಾವ, ಮಾತಾಡ್ ಬಿಡಬಾರ್ದಲ್ಲಿ. ಆವ ಪುಣ್ಯದ ಫಲ ಇಹುದು ಎಂದು ಕುರು ಹಿಡಿಯಲಹುದು ಅನ್ನೋದನ್ನ ಎಂದೂ ಮರಿಬೇಡಿ. ಅದನ್ನ ನಾನ್ ನಿಮಗಿನ್ ಮ್ಯಾಲ ಯಾರಿಗೊಬ್ಬರಿಗೂ ಬೈಯುವುದಿಲ್ಲ, ಯಾಕ ನೀವು ಪುಣ್ಯಾತ್ಮರಿನ್ನ. ನೀವು ತೂರ್ಯ ಮತ್ತು ತೂರ್ಯಾತೀತ ಅವಸ್ಥೆಯನ್ನು ಹೊಂದಿ ಲೋಕದಿಂದ ಭಿನ್ನವಾಗಿ ಏಕನಾಗುವ ಸ್ಥಾನಕ್ಕೆ ಹೊಂಟಿರಿ. ಈ ಲೋಕಾಂತವನ್ನು ಬಿಟ್ಟು ಏಕಾಂತಕ್ಕೆ ಹೊಂಟವ್ರು ನೀವು ಪುಣ್ಯಾತ್ಮರು ಹೌದಲ್ಪ. ಆ ಪುಣ್ಯಾತ್ಮರಾದಂತಹ ನಿಮಗೆ ಇವತ್ತು 2 ಬೇರೆ 2 ದೇಹಗಳನ್ನು ಪರಿಚಯ ಮಾಡಿಕೊಡ್ಲಾಗ್ತದೆ. ಆ ಹೊಸ 2 ದೇಹಗಳನ್ನು ಪರಿಚಯ ಮಾಡಿಕೊಡುವ ಸಲುವಾಗಿ ಪುಣ್ಯಾತ್ಮರು ಯಾರು ಪಾಪಾತ್ಮರು ಯಾರು ನೋಡ್ಬೇಕಂದ್ರಂತೆ ಯಾರ ಕ್ಲಾಸಿಗೆ ಬಂದಿಲ್ಲಲ್ಲ ಅವ್ರು ಇನ್ನೂ ಮಲದೋಷ ನಿವೃತ್ತಿ ಆಗಿಲ್ಲ ಅಂತ ಅರ್ಥ.
ಇನ್ನು ಮ್ಯಾಲೆ ಎಂದೂ ಹೊಳ್ಳಿ ಹೇಳುದಿಲ್ಲ ಯಾಕಂದ್ರೆ ಇನ್ನು ಮುಂದಿನ ದೇಹಗಳ ಜೊತೆ ಹೋಗ್ತೀನಿ ಇನ್ನು ಹಳೆ ಶಾಸ್ತ್ರ ಹೋಗ್ತಿನ್ನ ಹೊಸ ಶಾಸ್ತ್ರ ಶುರು ಅದಕ್ಕೆ ನಾನ್ ನೋಡ್ಬೇಕು ಯಾರು ಅದಾರೋ ಯಾರು ಇಲ್ಲೋ ಪಾಪ ಇಲ್ಲದವ್ರ ಸಲುವಾಗಿ ಈಶ್ವರನಲ್ಲಿ ಬೇಡ್ಕೋಪಕತ್ ಮಾಡೀನಿ. ಯಾರ್ಯಾರ ಕ್ಲಾಸಿಗೆ ಇಲ್ಲಲ್ಲಪ್ಪ ಅವ್ರನ್ನ ಕ್ಷಮ ಮಾಡು, ಅವ್ರನ್ನ ಹೆಂಗಾರ ಮಾಡಿ ಅವರಿಗೆ ಮತ್ತೆ ಇದನ್ನ ತಿಳಿದುಕೊಂಡು ಜನ್ಮವನ್ನು ಧನ್ಯ ಮಾಡ್ಕೊಳ್ಳುವಂತಹದ್ದೊಂದು ಅವ್ರಿಗೆ ಒಂದು ಪ್ರೇರಣಾ ಮಾಡಪ್ಪ ಅಂತ ಬೇಡಿಕೊಳ್ಳುವ ಸಲುವಾಗಿ ನಿಮ್ಮನ್ನ ಅದಿರೋ ಯಾರು ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡೀನಿ ಪಾರುದ್ರನ. ಅಂತೂ ಪದದ 60 ಪೈಸೆ ನಾ ಹಂಗ ಬಿಡಿಸ್ಬಿಟ್ಟಿನಿ ಈಗ. ಇನ್ ಏನಪ್ಪಾ ಅಂದ್ರೆ ನೀವು ಓದ್ಬೇಕು, ಒಂದೊಂದು ಸರಳಾನುವಾದ ಹೇಳಿ ಮುಂದೆ ಹೋಗಿಬಿಡ್ತೇನೆ. ಓದಪ್ಪ. ಮೂರು ತನುವಿಡಿದು ತೋರುವ ಮೂರು ಅವಸ್ಥೆ ಕಾರಣ ಇಲ್ಲಿ ನೋಡ್ತಮ್ಮ ಹೆಂಗ್ ಓದ್ಬೇಕು. ಇನ್ನು ನೀ ಇಲ್ದ್ರ ನಾ ಓದ್ತಾನೆ ನೀ ಹೇಳ, ಇಲ್ಲ ನೀ ಓದು ನಾ ಹೇಳ್ತಾನ. ಓದ್ತೀಯಾ? ಒಂದ್ಸರಿ ಹೇಳ್ಕೊಡ್ರತ್ತಮ್ಮ. ಒಂದ್ಸರಿ ಹೇಳ್ಕೊಡ್ರತ್ತ. ಈಗ ನೋಡು, ಮೂರು ತನುವಿಡಿದು ತೋರುವ ಅಂತ ನೀ ಅಂದೆನ್ ತಿಳ್ಕೊ. 1 ಸೆಕೆಂಡ್ ಗ್ಯಾಪ್ ಕೊಡ್ಬೇಕು ನನಗೆ. ಅಂದ್ರೆ ನಾ ಮೂರು ತನುಗಳ ಹೆಸರು ಹೇಳ್ಬಿಡ್ತಾನೆ. ಮತ್ತೆ ಮುಂದಿಂದು 3 ಅವಸ್ಥೆಗಳು ಅಂದೆನ್ ತಿಳ್ಕೊ. 3 ಅವಸ್ಥೆ ಹೆಸರು ಹೇಳ್ತಾನೆ ನಾನು. ಇಲ್ಲ ನಾನು ಓದ್ತಾನೆ ನೀ ಹೇಳು. ನೀನೇ ಹೇಳ. ನಾ ಮುದಕ ಆದ್ಮೇಲಪ್ಪ ನಾನು ಬಿಡಿಸ್ಬೇಕಿಲ್ಲ ನೀವನ್ನ. ಹರೇದ್ ಮಕ್ಕಳು ನಾನು ಹಿಂಗೆ ಹಚ್ಚಿದ್ರೆ ಹೆಂಗಪ್ಪ? ನೋಡೋಣಪ್ಪ, ನೋಡೋನು. ಒಂದು ನೋಡಿ ಹೇಳು. ನಾ ಹೇಳ್ತೇನೆ, ಪದ ನಾ ಹೇಳ್ತೇನೆ, ನೀ ಹೇಳು. 3 ತನುವಿಡಿದು ಜಾಗ್ರ ಸ್ಥೂಲ ಸೂಕ್ಷ್ಮ ಕಾರಣ. 3 ತನುವಿಡಿದು ಅಂತ ಅಂದ ಕೂಡಲೇ ನೋಡು, ಜಾಗ್ರ ಅಂತ ಅಂದ್ರೆ ತನು ಅಂದ್ರೆ ಯಾವ್ದು, ಅವಸ್ಥೆ ಅಂದ್ರೆ ಯಾವುದು? ಹಂಗೆ ಮತ್ತಾಗ ಅಂದ್ರೆ ಆಗ ಅವ್ರು ಬಹಳ ಮಂದಿ ಇದಾರೆ. ಕಂಬಾಳ್ ಮಾಸ್ತರ್ ನೀ ಹೇಳ್ತೇನಪ್ಪ, ಕಂಬಾಳ್ ಮಾಸ್ತರ್ ಕಂಬಾಳ್ ಮಾಸ್ತರ್ ನೀ ಹೇಳ್ತೇನಪ್ಪ ಮಾಸ್ತರೇ. ನಾನು ಹೇಳ್ತೇನೆ ಬುದ್ಧಿ. ಹರಿ ಓಂ. ಹರಿ ಓಂ. ಹೇಳ್ತೇನ್ರಿ ಬುದ್ಧಿ. ಚಪ್ಪಾಳೆ ಹಾಕ್ರಿ, ಪಾಟೀಲ್ ಸರ್ ಹೇಳ್ತಾರ, ಚಪ್ಪಾಳೆ ಹಾಕ್ರಿಪ್ಪ. ನೋಡ್ರಿ ಅವ್ರ ಧೈರ್ಯ, ಅವರಲ್ಲಿರುವ ಪ್ರೀತಿ. ಹೇಳ್ರಿ ಗುರುಗಳ. 3 ತನುವಿಡಿದು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ದೇಹ. 3 ಅವಸ್ಥೆಗಳು ಜಾಗ್ರ ಸ್ವಪ್ನ ಸುಸುಪ್ತಿ. 3 ಗುಣ ಸತ್ವ ರಜ ತಮ. ವೆರಿ ಗುಡ್. ವೃತ್ತಿ ಒಳಗಾದ ಅದೇ ಅಂದ್ರೆ ವ್ಯವಹಾರಕ್ಕೆ ಬೇಕಾದಂಥದ್ದು ವಿಶ್ವ ತೈಜಸ ಪ್ರಾಜ್ಞ ಅಲ್ಲಲ್ಲ ಜೀವನ ವೃತ್ತಿ ಘೋರ ಸಾತ್ವಿಕ ತಾಮಸ ವೃತ್ತಿ. ಇಲ್ಲ ಪರವಾಗಿಲ್ಲ, ಇಷ್ಟು ಹೇಳಿದ್ ದೊಡ್ಡದೇ. ಅದು ಸಾತ್ವಿಕ ವೃತ್ತಿ, ಅಕ್ಷರಗಳು, ಸ್ಥಾನಗಳು, ಅವಕ್ಕೆಲ್ಲ ಕೋಷ್ಟಕ ಮಾಡಿ ತೋರ್ಸಿನಿ ಈಗಾಗಲೇ. ಅಂದ್ರೆ ಘೋರ ತಾಮಸ ಸಾತ್ವಿಕ ಎಂಬಂತ 3 ವೃತ್ತಿಗಳವು. ಜೀವತ್ರಯದ ವಿಶ್ವ ತೈಜಸ ಪ್ರಾಜ್ಞ. ದೂರು ಒಡೆಯದ ಆರೋಪ ಪಡೆಯ ಅಂದ್ರೆ ಆರೋಪ ಇಲ್ಲದೆ ಅದರ ಜೊತೆಗೆ ಕೂಡದ ಪ್ರತ್ಯಗಾತ್ಮ ಅಂದ್ರೆ ನಾನೇ ಎಂದು ತಿಳಿದು, ಅಂದ್ರೆ ಅವತರ ಜೊತೆಗೆ ಪ್ರತ್ಯೇಕವಾಗಿರುವ ನಾನೇ ಎಂದು ಅಂತಂದ್ರೆ ಹೆಂಗ ಈ 3 ದೇಹ 3 ಅವಸ್ಥೆ ಇವರು 3 ಅಕ್ಷರ ಜೊತೆಗೆ ಪ್ರತ್ಯೇಕಾತ್ಮ ಅಂದ್ರೆ ಪ್ರತ್ಯೇಕಾತ್ಮ ಅವುಗಳಿಗೆ ಎದುರಿಟ್ಟು ನೋಡುವ ಶಕ್ತಿಯಾದ. ಕಾಣೆಂದರಿದ ಮೇಲೆ ಭೌಮಾಲೆ ಉಂಟೆ ಅಂದ್ರೆ ಆ ಪ್ರತ್ಯೇಕವಾದ ಆತ್ಮವೇ ನಾನು ಎಂದು ತಿಳಿದ ಮೇಲೆ ಜನನ ಮರಣಗಳೆಂಬ ಭೌಮಾಲೆಯೂ ಇಲ್ಲ. ಚಪ್ಪಾಳೆ ಹಾಕ್ಬೇಕು, ನೀವೆಲ್ಲ ಸಂತೋಷ ಪಡ್ಬೇಕು. ನೋಡ ಅವ್ರು ಎಷ್ಟು ನೀವೆಲ್ಲ ಅವ್ರನ್ನ ಬಾಳ ನಮಸ್ಕರಿಸ್ಬೇಕು ಅವ್ರಿಗೆ. ಶಿಕ್ಷಣ 90ರಷ್ಟು ಹೇಳಿದ್ರು ಅವರು. ಸಮಯ ಬಾಳ ಆಗ್ತದಪ್ಪ. ಇನ್ನು ಮುಂದಿನ ಓದ್ ಬಡ ಹೇಳ್ಬಿಡ್ತಾನೆ. ಓದಪ್ಪ. ಕರಣವೈದು
ಓದೇ ಬಿಡು ಹೇಳಿಲ್ಲ ಆಯ್ತಮ್ಮ. ಹೇಳು ಪೂರ ಓದಿ ಬಿಡೋದು. ಕರಣವೈದು ಇಂದ್ರಿಯ ದಶಕವೈದು ಭೂತಾದಿ ಮರುತವೈದು ಇಂತು ಎಸೆವ ಪಂಚವಿಂಶತಿ ತತ್ವ ಪರಿಕರದೊಳು ಒಂದಿಹುದು ತೋರ ತನುವಲ್ಲಿ ಸಾತ್ವಿಕ ಗುಣವು ಅಕಾರಕ್ಷರ ವರಲೋಚನ ಸ್ಥಾನವು ಅಷ್ಟದಳ ಕುಲದ ಗತಿವೆರೆಸಿ ವಿಶ್ವಾತ್ಮ ವೈಶ್ವಾನರರು ವನಿತಾದಿ ಪರಿಬಿಡಿದು ಭೋಗವನು ಸಕಲ ಸಾಮಗ್ರಿಯಿಂದ ಉಣುತಿಹದೇ ಜಾಗರಣವು. ನೋಡು, ನಾಳೆ ಯಾರಾದ್ರೂ ಜಾಗೃತಾವಸ್ಥೆ ಅಂದ್ರೆ ಏನಂತ ಹೇಳ್ಯಾರ ಗುರುಗಳು ಅಂತ ನಿಮ್ಮನ್ನ ಕೇಳಿದ್ರಪ್ಪ. ನಾಳೆ ಎಲ್ಲೇ ಒಂದ್ ಕಡೆ ಸಭೆಗೆ ಹೋಗಿದ್ರಿ. ಏನ್ರಿಪ್ಪ ಬಹಳ ದಿವಸ ವಿಚಾರ ಸಾಗರ ಹೇಳ್ತಾರಂತ ಅಪ್ಪಗಳು. ಜಾಗೃತಾವಸ್ಥೆ ಅಂದ್ರೆ ಏನ್ ಹೇಳ್ಯಾರು ಅಂತ ಕೇಳಿದ್ರೆ ಯಾತಿರುವುದ ಜಾಗೃತಾವಸ್ಥೆ ಅಂತ ಅನ್ಬಾರ್ದು. ಯಾತಿರುವುದ ಜಾಗೃತಾವಸ್ಥೆ ಅನ್ನಕ್ ನೀವು ಬೇಕನ್ನ ಅದಕ್ಕೆ ಇಡೀ ಕುಡುಕ್ನಾಗ ಎಲ್ಲಾರು ಹೇಳ್ತಾರ ಅದನ್ನ. ನೀವ್ ಹೆಂಗೆ ಹೇಳ್ಬೇಕು ಅಂದ್ರೆ ನಿಜಗೊಂಡ್ರೆ ನಿಮ್ಗೆ ಕಲ್ಸಾಕತ್ತಾರ ಅವ್ರಿಗೆ. ಹೆಂಗಪ್ಪ ಅಂದ್ರೆ 25 ತತ್ವಗಳಿಂದ ಈ ಸ್ಥೂಲ ದೇಹ ತಯಾರಾಗ್ಯದ. ಆ 25 ತತ್ವಗುಣಗಳಲ್ಲಿ ಒಂದು ಯಾವ ಗುಣದಿಂದ ಜಾಗೃತ ಹೊರಗೊಂಡತೈತಿ ಅಂದ್ರೆ ಸಾತ್ವಿಕ ಗುಣ. ಯಾವ ಗುಣ ಎಬ್ಬಿಸೈತಪ್ಪ ನಿಮ್ಮನ್ನ ಮ್ಯಾಕ? ಸಾತ್ವಿಕ ಗುಣ. ಸಾತ್ವಿಕ ಗುಣದ ಅಕ್ಷರ ಯಾವ್ದಪ್ಪ? ಅಕಾರಾಕ್ಷರ. ಅಕಾರಾಕ್ಷರ ವಿಶ್ವಾತ್ಮನೊಂದಿಗೆ ಕೂಡಿ ಎದ್ದ ನಂತರ ಏನ್ ಕೆಲಸ ಮಾಡಿದ್ರಿ ಅಂದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ಇದ ಹೋದಲ್ಪ ಮಾಡಿದ್ದು. 70 ವರ್ಷ ಮಾಡಿದ್ರು ಇದ ಬಾಳೆ ಐತಿ, 110 ವರ್ಷ ಮಾಡಿದ್ರು ಇದ ಬಾಳೆ ಐತಿ. ಎದ್ದು ಕೂಡಲೇ ಮಾಡಿದ್ದೇನಪ್ಪ ಅಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನಿ ಇದನ್ನ ಒಗಾತ್ ಮಾಡ್ಬೇಕು, ಸುಣ್ಣ ಹಚ್ಬೇಕು, ಬಣ್ಣ ಹಚ್ಬೇಕು, ಹಬ್ಬ ಬಂತು ಕಸ ಹೊಡಿಬೇಕು, ಕೌದಿ ಒಯ್ಯಬೇಕು. ಇದನ್ನ ಬಿಟ್ಟು ಏನಾರ ಮಾಡಿರೇನ? ಇಲ್ಲ. ಇದ ಜಾಗೃತಾವಸ್ಥಾ ನಿಮ್ಮದು. ಮುಂದೆ ಪೇಳಿದ 25 ತತ್ವದೊಳು ಮತಿ ಚಿತ್ತ ಮೇಲೆ ಜ್ಞಾತೃಭೂತಗಳನ್ನು ಉಳಿದ ಮಿಕ್ಕ 17 ಮೊತ್ತದ ತತ್ವವೇ ಲಿಂಗತನು. ರಜೋಗುಣ ಕಂಠದೆಡೆಯು ಉಕಾರ ಬೇಡದೊಳು ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯೊಳಗೆ ವಾಸನೆಯ ವಿಷಯಾಳಿಯನ್ನು ಮನವೆಂಬ ಕರಣದಿಂದ ಅನುಭವಿಸುತ್ತಿರುವುದೇ ಸ್ವಪ್ನಾವಸ್ಥೆಯು. ಆತಲ್ಲಪ್ಪ, ಹೇಳೈತಲ್ಲ ಇಷ್ಟೊತ್ತ ತನಕ. ಆ 25 ತತ್ವದೊಳಗೆ ನಾವು 17 ತತ್ವಗಳು ಸೂಕ್ಷ್ಮ ದೇಹಕ್ಕೆ ಕೂಡಿಕೊಂಡು, ಹೌದಿಲ್ಲ, ಆ ಮನಬುದ್ಧಿಗಳ ಜೊತೆಗೆ ಸಂಯೋಗ ಆಗಿ ಕಂಠದೆಡೆಯ ಆಕಾರದಲ್ಲಿ ಲೋಲ ಕರ್ಣಿಕೆ ಗತಿಗಳು ಅಂತಂದ್ರೆ ಜೋಕಾಲ್ ಜಿಕ್ತಿರ್ತದಲ್ಲ, ಇದಕ್ಕೆ ಲೋಲ ಕರ್ಣಿಕ ಅಂತ ಕರುತ್ತಾರೆ. ಒಮ್ಮೆ ಜಾಗೃತ ಕಡೆಗೆ ಹೋಗತಿ, ಒಮ್ಮೆ ಸುಷುಪ್ತಿ ಕಡೆಗೆ ಬರ್ತತಿ. ಸುಷುಪ್ತಿ ಕಡೆಗೆ ಬಂದಾಗ ಆ ಕನಸು ಏನ್ ಕಾಣ್ತಿರೋ ನೆನಪು ಉಳಿಯುದಿಲ್ಲ ನಿಮಗ. ನೀವು ಮುಂಜಾನೆ ಹೆಂಗ್ ಹೇಳ್ತೀರಪ್ಪ ಅಂದ್ರೆ ಕನಸು ಭಾರಿ ಬಿದ್ದಿತ್ತು, ಚೂರ್ ನೆನಪತ್ತಿ, ಉಳಿದದ್ ನೆನಪಿಲ್ಲ ಅಂದಾಗ ಲೋಲ ಕರ್ಣಿಕೆ ಗತಿ ಅಂದ್ರೇನು? ಜೋಕಾಲಿ ಅಂತ ಲೋಲ ಕರ್ಣಿಕೆ ಗತಿ ಅಂತ ಜೋಕಾಲಿ ಅಥವಾ ಪೆಂಡ್ಯುಲಮ್ ಅಂತ. ಇದರಲ್ಲಿ ಈ ಮೊದಲಿನ ಶೆಲ್ಲಿನ ವಾಚನಕ್ಕಿಂತ ಮುನ್ನ ಬುಡಕ್ ಹಿಂಗ ಅಗಲಾಡುವಂತ ವಾಚ್ ಬಂದಿದ್ದು. ಅದು ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಅಡ್ಯಾಡ್ತಿಟ್ಟಿಲ್ಲದ ಅಲ್ಲಿ ನೋಡಿರಿ ಅವನ್ನೆಲ್ಲ. ಹಂಗ ಜೀವ ಏನ್ ಹಾಕಣಪ್ಪ ಅಂದ್ರ ಒಂದು ಸರಿ ಸಾತ್ವಿಕ ಗುಣದ ಅಕಾರಾಕ್ಷರದ ಕಡೆಗೆ ಬಂದಾಗ ಕನಸು ಏನ್ ಕಾಣ್ತಿ ಅನ್ನೋದು ನೆನಪು ಉಳಿತೈತೆ ಅಲ್ಲಿ. ಅದು ನಿದ್ರೆ ಕಡೆಗೆ ಹೋದಾಗ ನೆನಪು ಉಳಿಯೋದಿಲ್ಲ ಅದು. ಈ ತೆರನಾಗಿ ಇರುವಂತಹ ಜೀವ, ಅವನ ಹೆಸರು ತೈಜಸ್ಸನ ದೃಷ್ಟಿಗೆ ಹಿರಣ್ಯಮಯನಾದಂತ ಈ ಈಶ್ವರನ ಆ ಬಿಂಬವು ಕೂಡಿ ಆ ಕಾಣುವಂತ ಅವಸ್ಥೆಗೆ ಸ್ವಪ್ನಾವಸ್ಥೆ ಅಂತ ಕರುತ್ತಾರಪ್ಪ. ಆ ಸ್ವಪ್ನಾವಸ್ಥೆ ಏನಪ್ಪ, ಅದ್ರ ಹಣೆ ಬರ ಏನಪ್ಪಾ ಅಂದ್ರೆ ಇತ್ತ ಜಾಗೃನೂ ಅಲ್ಲ, ಇತ್ತಾಗ ಅದು ನಿದ್ರೇನೂ ಅಲ್ಲ, ಅದು ನಡುವಾಗಿರುವಂತಹದ್ದೊಂದು ಅವಸ್ಥೆ ಐತಿ ಅಂತ ಅನ್ನೋದನ್ನ ಸ್ವಪ್ನಾವಸ್ಥೆ ಅನ್ನೋದನ್ನು ಮಾಡಿಕೊಟ್ರು. ಮುಂದೆ ಮೊದಲ ತನುವೆರಡರೊಳಗೆ ವರೆದ ಅಖಿಳ ತತ್ವ ಸಂಪದವು ಅಡಗಿ ಸಂಸ್ಕಾರ ದುಡಿಮೆಯಾಗಿಹ ಪ್ರಕೃತಿಯದು ಕಾರಣಾಂಗವು ಅದರಲ್ಲಿ ತಾಮಸ ಗುಣ ಮಕಾರ ನೆಲೆ ಹೃದಯ ನಡುವೆ ಪದೊಳದಿಂ ನಿಂದಗತಿಗಳನ್ನು ವಂದಿ ಪ್ರಾಜ್ಞ ಈಶರು ಒದವಿ ಮಾಯಾವೃತ್ತಿ ಎಂಬ ಸಾಧನದಿಂದೇ ಸದಮಳಾನಂದ ವಿಷಯವನ್ನು ಸೇವಿಸುತ್ತಿರುವುದೇ ಸುಪ್ತಿ ಎಂದೆನಿಪ ಅವಸ್ಥೆ. ಚಂದ ಓದ್ತಿಪ್ಪ ಪುಣ್ಯಾತ್ಮ, ಎಂಥ ತಾಯಾಡ್ದಿದ್ದಾಳೆ ನಿನ್ನ. ಒಂದಕ್ಷರವೂ ಕೂಡ ಎಂದೆಂದೂ ಫೇಲ್ ಆಗದಂಗ ಓದ್ತೀಯಪ್ಪ ಯಪ್ಪ. ಸುಷುಪ್ತಿ ಅವಸ್ಥೆ ಅಂದ್ರೆ ಗೊತ್ತಾತಲ್ಲಪ್ಪ. ಜಾಗೃತಿಯೂ ದನಿವಾಗೈತಿ,
ನಿಮ್ಗೆ ಏನಾಗಿದೆ ಜಾಗರದಲ್ಲಿ ಎಂದರೆ ಸುಖ ಆಗೈತನ? ಸಾಕಷ್ಟು ಹೊತ್ತು ಮುಳುಗು ತನಕ ಉಪವಾಸ, ನೀರಿಲ್ಲ, ಏನಿಲ್ಲ, ಬಸ್ ಸಿಕ್ಕಿಲ್ಲ, ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ದನದ ಸಾಕಾಗಿರಿ. ಹೋಗಿ ಸ್ವಪ್ನದಲ್ಲೆಲ್ಲ ಸುಖ ಆತೇನು ಅಂತಂದ್ರೆ ಸ್ವಪ್ನದಲ್ಲಿ ಯಾವುದೋ ಒಂದು ಗುಡ್ಡ ಹತ್ತಾಕತ್ತೇರಿ, ಯಾವುದೋ ಎದಿ ಮೇಲೆ ಒಂದು ದೇವ್ ಬಂದು ಕುತ್ತಿಗೆ ತಾಕತ್ತೈತಿ. ಆದ ನೀವು ಎರಡೂ ಸೇರಿ ಸಾಕಿ ಸಂಸಾರ ಹೋಗತ್ ನಿದ್ರಿಗೆ ಮನುಷ್ಯ ಜೀವದು ಸಾಕಿ ಸಂಸಾರ. ಈ ಜಾಗ್ರದ ಅನುಭವನೂ ನನಗೆ ಸಾಕು, ಈ ಸ್ವಪ್ನದ ಅನುಭವೂ ನನಗೆ ಸಾಕು, ಇವೆರಡೂ ನನ್ನ ಬಿಟ್ಟರು ಸಾಕಪ್ಪ ಅಂತ ಹೇಳಿ ಅದು ಏನ್ ಮಾಡ್ತತಿ ಅಂತಂದ್ರೆ ಆ ಅವಸ್ಥೆ ಈಶ್ವರನ ಕರುಣೆಯಿಂದ ನಿದ್ರೆಗೆ ಜಾರದತ್ತಮ್ಮ. ಅದಕ್ಕೆ ಏನಂತ ಕರುತ್ತಾನಪ್ಪ ಅಂದ್ರೆ ಪ್ರಕೃತಿ. ಅದ್ರ ಹೆಸರು ಏನದ್ರದ್ದು? ಅದ ಪ್ರಕೃತಿ. ತಾಯಿ ಹೆಂಗ ಕೂಸ್ ಹೆಂಗ ತಾಯಿ ತೊಡೆ ಮೇಲೆ ಮನ್ಕೋತಲ್ಲ ಹಂಗ ಆ ಪ್ರಕೃತಿ ಅನ್ನುವಂತ ಮಾಯಾತನುವಿನಲ್ಲಿ ಹೋಗಿ ಅವಿದ್ಯೆಂಬ ಬಾವಿಯಲ್ಲಿ ಗೋಪ್ನ ಆ ಹಗ್ಗ ಹರಿದ ಕೊಡ ಬಿತ್ತು ಅಂದ್ರೆ ಬಾಯಾಗ ಹೋಗಿ ಎಂದಾರ ಅಗಲಾಡ್ತತನ ಅದ್ರೊಳಗೆ? ಇಲ್ಲ. ಒಂದು ಸೇದು ಭೂಮಿಯೊಳಗ ಮೊದಲೇ ನಾವು ಹಗ್ಗ ಕಟ್ಟೆ ಕೊಡ ಎಳುತ್ತಿದ್ದೆವು. ಅಕಸ್ಮಾತ್ ಉಕ್ಕಡಾಗ್ಲಿ ನಡು ಹಗ್ಗಾಗ್ಲಿ ಹರಿದ ನೀರಾಗ ಹೋತಪ್ಪ ಅಂತಂದ್ರೆ ಗಪ್ಪ ಆಗಿಬಿಡ್ತತಿಲ್ಲ ಅದ್ರೊಳಗೆ. ಹಂಗ ಆ ನಿದ್ರೆ ಎಂಬ ಭಾವಿಯೊಳಗ ಜೀವ ಹೋಗಿ ಗಪ್ಪಾಗಿ ಬಿಡ್ತಾನಲ್ಲ, ಅದಕ್ಕೆ ಏನಂತ ಕರುತ್ತಾರ ಮಾಯಾವೃತ್ತಿ. ಏನು ಜಗತ್ತಿನೊಳಗೆ ಯಾವ ವ್ಯವಹಾರವೂ ಗೊತ್ತಿಲ್ಲ, ಆದ್ರೆ ನಾನು ಸುಖವಾಗಿ ಮಲಗಿದ್ದೆ ಅನ್ನೋದು ಗೊತ್ತತ್ ನೋಡ್ ನಾವು. ಪ್ರಾಜ್ಞೇಶೆ ಅದಕ್ಕೆ ಅಲ್ಲಿ ಕರೆದ ನೋಡ್ತಮ್ಮ ಬಳ್ಳಿಟ್ಟು ನೋಡಲ್ಲಿ ಕೊನೆ ಶಬ್ದದೊಳಗೆ. ಪ್ರಾಜ್ಞೇಶ ಜೀವನು ಅಂದ್ರೆ ಈಶ್ವರನ ಕರುಣೆಯಿಂದ ಪ್ರಜ್ಞಾ ಎಂಬ ಜೀವನು ಆ ನಿದ್ರೆ ಎಂಬ ಗುಣವೃತ್ತಿ ಒಳಗಾಗಿ ಅಲ್ಲಿ ತಾಮಸ ಗುಣವೇ ಅಲ್ಲಿ ಇರೋದು, ಮಕಾರವೇ ಅಕ್ಷರ. ಹೀಗೆ ಅವ ಏನಾಗ್ತಾನಪ್ಪ ಅಂತಂದ್ರೆ ಸುಷುಪ್ತಿ ಎಂಬಂತ ತನುವನ್ನು ಹೊಂದಿ ಅವ ಏನಾಗ್ತಾನಂದ್ರೆ ಕಾರಣಾಂಗದಲ್ಲಿ ಮುನಿಕೊಂಡು ಹೋಗಿಬಿಡ್ತಾನೆ. ಹೌದಾ? ಇದಕ್ಕೆ ಏನಂತ ಕರುತ್ತಾರಪ್ಪ? ಇದಕ್ಕೆ ಸುಷುಪ್ತಿಯ ಅವಸ್ಥಾ. ಅವಸ್ಥಾ ಅಂದ್ರೆ ಯಾವ್ದು ತೋರ್ತದಲ್ಲ ಅದಕ್ಕೆ ಅವಸ್ಥಾ ಅನ್ನಬೇಕು. ಅವಸ್ಥಾಕ ಅರ್ಥ ಏನಪ್ಪ? ಯಾವುದು ತೋರುತ್ತದೆ ಅದು ಅವಸ್ಥೆ. ಈಗ ಯಾವನೋ ಒಬ್ಬ ಕುಡಿದು ದಾರ್ಯಾಗ ತೂರಾಡ್ತಿರ್ತಾನೆ, ನೋಡಿದವ್ರು ಬಂದ ಅವ್ರ ಹೆಣ್ಮಕ್ಳ ಮುಂದೆ ಏನ್ ಹೇಳ್ತೀರಿ? ಏನ್ರಿ ವಾಹ ನಿಮ್ ಮನೆಯವ್ರು ಭಯಂಕರ ಕುಡಿದು ನೋಡಬಾರ್ದ ಅವ್ರ ಅವಸ್ಥೆ ಅಂತೀರಿ? ಅವಸ್ಥೆ ಅಂತಂದ್ರೆ ಏನು? ಅರಿವಿ ಹರ್ಕೊಂಡಿದ್ದು, ಬಿದ್ದು ತಲೆ ಹೊಡ್ಕೊಂಡಿದ್ದು, ಅಂದ್ರೆ ಹೇಳಾಕ ಆಗಲಾರದಂಗ ಬಂದ್ ಅವ್ನ ಹೆಂಡತಿ ಏನ್ ಹೇಳ್ತೀರಿ ನೀವು? ಅಕ್ಕರ ನಿಮ್ ಮನೆಯವ್ರು ಏನ್ರಿ ಸ್ಟ್ಯಾಂಡ್ನಾಗ ಕುಡುದು ತೂತು ಅವ್ರು ನೋಡಬಾರ್ದ ಅವ್ರ ಅವಸ್ಥಾ. ಅವಸ್ಥಾ ಅಂತಂದ್ರೆ ಏನು? ಯಾವ್ದು ತೋರ್ತತಲ್ಲ ಅದಕ್ಕೆ ಅವಸ್ಥೆ ಅನ್ನಬೇಕು. ಅದಕ್ಕೆ ಹೌದಾ? ಇಲ್ಲಿ ಎಷ್ಟು ಅವಸ್ಥೆಗಳನ್ನ noಡಿದ್ರಪ್ಪ ನೀವೀಗ? 3 ಅವಸ್ಥೆಗಳನ್ನ. ಎಷ್ಟು ದೇಹಗಳಾದವು ಈಗ? 3 ದೇಹಗಳಾದವು. ಎಷ್ಟು ಜೀವರಾದವು? 3 ಜೀವರಾದವು. ಎಷ್ಟು ಗುಣಗಳಾದವು? ಸತ್ವ ರಜತಮ 3 ಗುಣಗಳಾದವು. ಘೋರ ವೃತ್ತಿ ಸಂಪನ್ನ ಎನ್ನುವಂತ ವೃತ್ತಿಗಳಾದವು. ಅಕಾರ ಉಕಾರ ಮಕಾರಗಳ ಅಕ್ಷರಗಳಾದವು. ಅದರ ಜೊತೆಗೆ ಸ್ಥಾನಗಳಾದವು. ಎಲ್ಲ ಹಣೆ ಬರದ ಗಲಾಟೆ ಇಲ್ಲಿ ತನಕ ನಿಮ್ಗೆ ಗೊತ್ತೈತೆ. ಇದನ್ನಷ್ಟೇ ಸುಮ್ಮನೆ ಶಬ್ದವಾಗಿ ಜೋಡಿ ಹೇಳಿದ ಅಷ್ಟೇ ನಿಮಗೀಗ. ನಿಮಗೆ ಗೊತ್ತಿಲ್ಲದೇನು ಅಲ್ಲಿದೆ. ಹೌದಾ? ಈ 3 ಅವಸ್ಥೆಯಲ್ಲಿಯೇ ಹುಟ್ಟಿ 3 ಅವಸ್ಥೆಯಲ್ಲಿ ಸತ್ವಾದ್ರಿ ಅಂತಂದ್ರೆ ನೀವು ಇಲ್ಲಿ ಹುಟ್ಟಿ ಸತ್ತೀರಿ. ಈ ಹುಲ್ಲು ಹೆಂಗ ಹುಟ್ಟಿ ಸತ್ರುನು ಅದಕ್ಕೆ ಹೆಂಗ ಕಿಮ್ಮತ್ತಿಲ್ಲೋ ಹಂಗ ನಿಮ್ ಜನ್ಮಕ್ಕೆ ಕಿಮ್ಮತ್ತಿಲ್ಲ. ಇಲ್ಲಿಗೆ ಬಂದು ಅಂಡರ್ಲೈನ್ ಮಾಡ್ತಾ ನೋಡಿ ಇದನ್ನ. ನೀವು ನರಜನ್ಮದಲ್ಲಿ ಹುಟ್ಟಿ ಪರಮಾತ್ಮನ ಕರುಣೆಯಿಂದ ಪಡೆದು ಬರೇ ಈಗ ತಮ್ಮ ಮಕ್ಕಳನ್ನ ಯಾವ ತಂದೆ ಪ್ರೀತಿ ಮಾಡ್ತಾನಂದ್ರೆ ಅವ 1,000 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಬಾ ಅಂತ ನಾವು ಕೊಟ್ಟದ್ದನ್ನ ಅವ 2-3 ಸಾವಿರ ಮಾಡಿದ್ರೆ ಪ್ರೀತಿ ಮಾಡ್ತಾನೋ? ಏನ್ 10,000 ಖರ್ಚು ಮಾಡಿದ್ರೆ ಪ್ರೀತಿ ಮಾಡ್ತಾನೋ? 2-3 ಸಾವಿರ ಮಾಡ್ಕೊಂಬಂದ್ರೆ ಪ್ರೀತಿ ಮಾಡ್ತಾರೆ. ಕೊಟ್ಟದ್ದನ್ನ ತಗೊಂಡು ಏನ್ ಮಾಡ್ಬೇಕು? ನೀವು ಹೆಚ್ಚಿಗೆ ಲಾಭ ತರಬೇಕು ನಮಗೆ. ಹೌದು. ಮತ್ ಕೊಟ್ಟದ್ರ ಮೇಲೆ ಬದುಕಿ ಬಂದ್ರಂದ್ರೆ ನೀವೇನ್ ಅಂತ ಮಹಾನ್ ಪುರುಷರು. ಹೌದು. ಈ 3 ಅವಸ್ಥೆ 3 ದೇಹ ಈಶ್ವರ ಪಟ್ಟಾನಿದಾನೆ. ನೀವು ಇದ್ರಾಗನ ಹುಟ್ಟಿ ಇದ್ರಾಗನ ಬಿದ್ದು ಇದ್ರಾಗನ ಸತ್ತು ದವಾಖಾನೆಗೆ ಮೂಲಾಗಿ ಮಕ್ಕಳಿಗೆ ಮೂಲಾಗಿ ನೀವು ಸತ್ಯಪ್ಪ ಅಂತಂದ್ರೆ ನಿಮ್ಗೇನು ಬೆಲೆ ಐತಿ ಇಲ್ಲೇ? ನಿಮ್ದು ಏನು ಅವಶ್ಯಕ ಏನಂತ ಹೇಳಿ ಇಲ್ಲಿ? ಏನಪ್ಪಾ ನಿಮ್ಮಿಂದ ಏನ್ ನೀವು ಹುಟ್ಟಲಿಲ್ಲ ಅಂದ್ರೆ ಏನ್ರ ಇದು ಹೊತ್ತಿ ಇರುವುದಿಲ್ಲೋ? ನೀವು ಹುಟ್ಟಲಿಲ್ಲ ಅಂದ್ರೆ ಏನು ಗಾಳಿ ಬೀಸುವುದಿಲ್ಲೋ? ನಿಮ್ಮ ಸಲುವಾಗಿ ಪರಮಾತ್ಮ ಇಷ್ಟು ಈಗಾಗಲೇ ಇಷ್ಟೊತ್ತಕ ಏನು ಹೇಳಿದ್ರಲ್ಲ ಇದು ಫ್ರೀ. ನಿಮ್ಮ ಕೈಯಾಗಿ ಇಷ್ಟು ಕೊಟ್ಟು ಕಳಿಸೈತಿ. ತಗೊಂಡು ಏನ್ ಹೇಳ್ತಾನಂದ್ರೆ ಇದನ್ನ ದಾಟಿ ಮುಂದೆ ಏನ್ ಮಾಡ್ಕೊಂಬ ಅಂತಾನ ಅವನು ನಿನಗೆ. ಇಷ್ಟಂತೂ ನಿನಗೆ ನಾ ಗಿಫ್ಟ್ ಮಾಡ್ತೀನಿ.
ಇದನ್ನ ದಾಟಿನಿ ಮುಂದೆ ನನಗೆ ಏನ್ ಮಾಡಾವದಿ ಅನ್ನೋದನ್ನ ಮಾಡ್ಕೊಂಡು ಬಾ ಅಂತ ಅಂದಾಗ ಆ ಪುಣ್ಯ ಅದ್ ಯಾವ ಈಗ ಹೂ ನಾವು ಯಾರಿಗೆ ಪಾಪಿಗಳಿಗೆ ಹಾಕತ್ತಾನೆ ಹೂ ಅನ್ನಕ್ಕೆ ಇಲ್ಲಪ್ಪ. ಆ ಪುಣ್ಯ ಪುರುಷ ಏನದಾನಲ್ಲ, ಜೀವ ಪರಮರ ಸುಖದ ನೆಲೆಗೊಳ್ಳುವಂತ ಪುಣ್ಯ ಪುರುಷ, ಅದಕ್ಕಾಗಿ ತನ್ನ ಜೀವನವನ್ನು ತೆಗೆದಿಟ್ಟ ನೋಡವ್. ಈ ಹೆಂಡ್ರ ಮಕ್ಕಳ ಕೈಲಿ ಹೌದು ಅನಿಸ್ಕೊಳಕ್ ಹುಟ್ಟಿಲ್ಲ ಅವ ಪರಮಾತ್ಮ ಮೆಚ್ಚುವಂಗ್ ಬದುಕ್ಬೇಕತ್ ಹೊಂಟಾನವ. ಅವ ಇನ್ನು ಏನ್ ಪಡಿತಾನ ಅನ್ನೋದು ಮುಂದಿನ ನೋಡಿ ತೋರಪ್ಪ. ಇನ್ನು ಮೇಲೆ ಶಾಸ್ತ್ರ ನೋಡಪ್ಪ. ಮುಂದ ಆ ಜಾಗರಣದಳು ಎಡೆಯಾಡಿ ಬಳಲು ಮನೋವನು ಓಜೆಯಂ ನಿಲ್ಲಿಸಿ ಬೇರಂದನು ಎಣಿಸದೆ ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನು ಕೇಳುತ್ತಿರ್ಪುದೇ ತುರಿಯವು ರಾಜಿಸುವ ನಾದ. ಸಾಕ್ ಬಾಳ ಕತ್ತಿಂದ ಹೊಸಾದ್ ನಿಮಗೆ ಏನು ಇಲ್ಲಿ ತಕ್ಕ ಅಷ್ಟಕ್ಕನೆಂದ್ರಿ ಹೊಳ್ಳಿ ಮತ್ತೆ ಎರಡನೇ ಸಲ ತಗೊಳ್ಳೋದು. ಆ ಜಾಗರಣದೊಳು ಎಡೆ ಆಡಿ ಏನ್ ಸಿದ್ದದು ಆ ಅಂದ್ರ ನಿನ್ನಿಂದ ಅಣ್ಯವಾದ. ಇಂಗ್ಲಿಷ್ನೊಳಗ ದಿಸ್ ದ್ಯಾಟ್, ಹಿಂದಿ ಒಳಗ ಯಹ ವಹ, ಕನ್ನಡದೊಳಗ ಆ ಈ ಅಂತ ಯಾವಾಗ ಬಳಸ್ತೀವಿ ಅಂದ್ರೆ ನಿನ್ನ ಹತ್ತಿರ ಇದ್ದಾಗ. ಈ ಉದಾಹರಣೆ ನೀನ್ ಎದುರುಗಡೆ ಒಂದು ಗ್ರಂಥ ಐತಪ್ಪ, ಅಲ್ಲಿ ಈ ಗ್ರಂಥವು ಅಂತೀಯ ಅದಕ್ಕೆ. ಅದೇ ಗ್ರಂಥ ಅಲ್ಲಿ ನಿನ್ನ ರಾಮಕೃಷ್ಣ ಪರಮಹಂಸರ ಫೋಟೋಸ್ ಹಿಂದ ಅಚ್ಚಿ ಕಡೆ ಕೊಲೆ ಇತ್ತಂದ್ರೆ ಏನಂತ ಈ ಗ್ರಂಥ ಅಂತೀಯ ಅದಕ್ಕೆ. ಆ ಗ್ರಂಥ ಅಂತೀವಿ ಹೌದಿಲ್ಲ. ಆಕ ಈ ಅರ್ಥ ಆಯ್ತು. ಶಾಸ್ತ್ರ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾ. ಆ ಅಂದ ಕೂಡ ಅದೇನು ಅಕ್ಷರ ಮುಂದಕ್ಕೆ ಹೋಗ್ಬಾರ್ದು ಅದನ್ನ. ಆ ಕರ್ಥೇನು, ಈ ಕರ್ಥೇನು, ಊ ಕರ್ಥೇನು, ಅದೆಲ್ಲವನ್ನು ನೋಡ್ಬೇಕಿಲ್ಲ ನೀವು ಅದನ್ನ. ಅಂದ್ರ ಆ ಜಾಗರಣದೊಳು ಅಂದ್ರೆ ಇಲ್ಲಿಂದ ಹಿಂದೆ ಎಲ್ಲಿತ್ತು ಸುಷುಪ್ತಿ ಸ್ವಪ್ನೋ ಜಾಗ್ರ ಹಿಂದಿ ಅಷ್ಟು ದೂರ ಇರ್ತದ ಈಗ. ಆ ಜಾಗರಣದೊಳು, ಆ ಸ್ವಪ್ನದೊಳು, ಆ ಸುಷುಪ್ತಿಯೋಳು ಅಂದ್ರೆ ಇಲ್ಲಿ ತನಕ ಪರಮಾತ್ಮ ಕೊಟ್ಟಂತ ಅವಸ್ಥೆಯೋಳು ಎಡೆಯಾಡಿ ಅಂದ್ರೆ ಹೋಗಿ ಬಂದು ಮಾಡಿ. ಎಡೆಯಾಡಿ ಅಂದ್ರೇನು? ಹೋಗಿ ಬಂದು ಮಾಡಿ. ಹೋಗಿ ಬಂದು ಮಾಡಿರೇಲ್ಲೋ, ಮಾಡಿ ವಾಪಸ್ ಸಾಕಾಗತ್ತಿಲ್ಲೋ. ಹೌದಪ್ಪ. ಎಷ್ಟು ಸಲ ಹೋಗಿ, ಎಷ್ಟು ಸಲ ಮನಗಾವ, ಎಷ್ಟು ಸಲ ಕೌದಿ ಹರಿತಿ ಮನೆಗೆ ಬೆನ್ನು ನೂಚಿ ಮುದುಕರು ತೊಗಲ್ಕಿತ್ತು. ಹೌದು. ಈ ಬೆಡ್ಸೋಲ್ ಅಂತ ಬೆಡ್ಸೋಲ್ ಅಂತ ಹೇಳಿ ಮುದುಕರನ್ನ ಮುತ್ತಿನ ಕಾಲಕ್ಕೆ ಯಾರು ನೋಡ್ಲಾರ್ದ ಹೋಗದ್ರಂದ್ರ ತೊಗಲಕ್ಕೆ ತೊಗತೆ. ಹೌದಪ್ಪ. ತೊಗಲಕ್ಕೆ ತೊಗು ತನಕ ಮಾಡ್ಕೊಂಡು ನಾಚಿಲ್ಲಲ್ಲಪ್ಪ ನಿಮಗ. ಹಲ್ಲು ಬಿಟ್ಟು ಹೋದ್ರೂ ನಾಚಿಗಿಲ್ಲ, ಕಣ್ಣಿಗೆ ಪರಿ ಬಂದ್ರೆ ನಾಚಿಗಿಲ್ಲ, ಕಾಲು ಪಾರ್ಸಿ ಹೊಡೆದ್ರೆ ನಾಚಿ, ಇನ್ನೂ ಸಂಸಾರ ಮೌನ ಅಂತಾರಲ್ಲ ಹೆಂಗಂತಿದು. ಅದಕ್ಕೆ ಅವ್ರು ಏನಂತಾರ ನೋಡಲ್ಲೇ, ಆ ಜಾಗರಣದೊಳು ಎಡೆಯಾಡಿ ಸುಖಾತನ ಇಲ್ಲ ಸುಖಾತನ ಬಳಲುವ ಏನ್ ಶಬ್ದದು? ಬಳಲುವ ಯಾಕೆನ್ನ ನಿಂತು ಸಂಸ್ಕೃತಿಯೊಡಗೂಡಿ ಎಲೆ ದೇವರೇ ಏನಂತಾನವ? ಸಾಕಿನ್ನು ಅಂದ್ರೆ ಏನು? ಇನ್ನೊಂದು ಕೈಚಿಲ್ಲ ತುಂಬಿಕೊಡಂದಂಗನ ಸಾಕು ಶಂಭುಲಿಂಗ. ಎಷ್ಟು ಸಲ ಹುಟ್ಲಿ, ಎಷ್ಟು ಸಲ ಸಾಯ್ಲಿ, ಎಷ್ಟು ಸಲ ಮಣಗಲಿ, ಎಷ್ಟು ಸಲ ಏಳಿ, ಏನ್ ಅದ ತಾಟ ತೊಳುದತಿ, ಅದ ಬುಗಾನಿ ತೊಳುದತಿ, ಅದ ಅನ್ನ ಮಾಡುದತಿ, ಮತ್ತೆ ಕಚ ತಿನ್ನೋದತಿ, ಒಟ್ಟು ಸಾಕಾಗಿ ಹೋಗಲ್ಲ. ಏನಿದು? ಆದ್ರ ಪುಣ್ಯ ಪುರುಷನಿಗೆ ಸಾಕಾತು. ಯಾರಿಗೆ ಸಾಕಾತಪ್ಪ ಇದು? ಪುಣ್ಯ ಪುರುಷನಿಗೆ ಸಾಕಾಯ್ತು. ಪುಣ್ಯ ಅದೇನು ಹೇಳಿದ್ದಾರೆ ಹಿಂದಲ್ಲಿ ಪುಣ್ಯ ಅಂತ ಹೇಳಿ. ಗುರುಪಾದವನ್ನು ನಂಬಿದವನಿಗೆ ಪೂರ್ವ ಜನ್ಮದ ಪುಣ್ಯದ ಬಲವಿದ್ದವನಿಗೆ ಏನಾತಪ್ಪ ಅಂದ್ರೆ ಎಷ್ಟು ಸಲ ಮಾಡೋದು ಇದನ್ನ? ಏನಂತಾನವ? ಎಷ್ಟು ಸಲ ಮಾಡೋದು ಇದನ್ನ? ಯಾಕೆನ್ನಿದು? ಇದರ ಆಚೆ ಇರುವ ಜಗದ್ರೂಪ ತತ್ವವನ್ನು ನೋಡ್ಬೇಕಲ್ಲ ನಾನು. ಸಾಕಿನ್ನು ಅಂತ ಬಳಲುವ ಯಾವ್ದು ಬಳಲಾಕತ್ತೈತಿ? ಮನವ
ಇಲ್ಲಿ ಬಳಲುದು ಯಾವ್ದು ಇಲ್ಲಿ? ಮನಸ್ಸು. ಆ ಮನವು, ಆ ಮನವನ್ನ ಈ ಹಿಂದೆ ಹೆಂಗ್ ಜಾಗ ಎದ್ದು ಹುಚ್ಚರು ಎದ್ರತಿ ಏಳುದತಿ, ಹುಚ್ಚರು ಮನೆಗಿದಂಗ ಮಣಗುದತಿ ಮಾಡುವುದನ್ನ ಬಿಟ್ಟ ಓಜೆಯಂ ಏನದು? ಏನತ್ತಮ್ಮ ಹಂಗಂದ್ರೆ ಏನದು? ಓಜೆ. ಓಜೆ ಅಂದ್ರ ಗುರು ಕರುಣಿಸಿದ ಜ್ಞಾನದಿಂ. ಓಜೆಯಂ ಅಂದ್ರೆ ಏನು? ಗುರು ಕರುಣಿಸಿದ ಜ್ಞಾನದಿಂ. ಓಜಸ್ಸು ಅಂತಾರ ಅದಕ್ಕೆ. ಓಜಸ್ಸು ತೇಜಸ್ಸು ಅಂತ ಎರಡು ಭಾಗ. ತೇಜಸ್ಸು ಅಂತಂದ್ರ ಬೆಳಕು, ಓಜಸ್ಸು ಅಂದ್ರೆ ಬೆಳಕಿನ ಹಿಂದೆ ಇರುವಂತ ಕಿರಣಗಳು. ಓಜೆ ಅಂದ್ರ ಗುರು ಕರುಣಿಸಿದ ಜ್ಞಾನದಿಂ. ಗುರುಗಳು ಏನು ಇಲ್ಲಿ ತನಕ ಕೊಟ್ಟಾರಿಲ್ಲ ನಿನಗೆ? ಸದ್ರೂಪ ಅಂದ್ರೆ ಏನು, ಸಿದ್ರೂಪ ಅಂದ್ರೆ ಎಲ್ಲ ಹೇಳ್ಯಾರಿಲ್ಲ ನನಗಿದನ್ನ. ಆ ಜ್ಞಾನವನ್ನ ಮನದಲ್ಲಿ ಸ್ವೀಕರಿಸಿ ಅದರಂತೆ ಭಾವಿಸಿ ಏನ್ ಮಾಡ್ಬೇಕು ನೀವು ಇಲ್ಲೇ? ಏನ್ ಮಾಡ್ಬೇಕು ಇಲ್ಲೇ? ಮನದಲ್ಲಿ ಸ್ವೀಕರಿಸಿ ಅದರಂತೆ ಭಾವಿಸಿ. ಈಗ ಭಾವನೆಗೆ ಬಹಳ ಬೆಲೆ ಐತಿಲ್ಲೇ. ಎದ್ದು ಭಾವಂ ತದ್ ಭವತಿ. ಹೌದು. ನೀ ಹೆಂಗ್ ಭಾವಿಸ್ತಿಯಲ್ಲ ಹಂಗ ಆಕತ್ತಿದು. ಈ ಭಾವಿಸುವುದೊಂದು ಕನಸಿನ ಕಲ್ಪನೆಕ್ಕಿಂತಲೂ ಶ್ರೇಷ್ಠವಾದ ವರ ಇದು. ಹೌದು. ಭಾವಿಸಬೇಕು ಮನುಷ್ಯ. ಸದ್ಭಾವ, ಸುಂದರ ಭಾವ, ಶಿವಭಾವ, ದೇವಭಾವ, ನಾನು ದೇಹ ಅಲ್ಲೆಂಬ ಭಾವ. ಈ ಭಾವವನ್ನ ಹೆಂಗ ಆ ನಾಟಕ ಮಾಡುವ ಹುಡುಗ ಆ ಪಾತ್ರವನ್ನ ತನ್ನೊಳಗೆ ತುಂಬ್ಕೊತಾನಿಲ್ಲವ. ರಾಜ್ಕುಮಾರ್ ಅವರು ವೆಂಕಟೇಶ ಮಹಿಮೆ ಅಂತ ಒಂದು ಸಿನಿಮಾ ಬಂದತ್ತಮ್ಮ ನಮ್ಮ ಸಣ್ಣರಿದ್ದಾಗ. ಆ ವೆಂಕಟೇಶ ಮಹಿಮೆ ಒಳಗ ಪವಡಿಸೋ ಪರಮಾತ್ಮ ಅಂತ ಒಂದು ಪದ ಐತಿ. ಆ ಪದದೊಳಗ ರಾಜ್ಕುಮಾರ್ ಅವರು ಕೊರಳೊಳಗ ಮಲ್ಲಿಕಾ ಹೂವಿನ ಹಾರವನ್ನು ಮಾಡಿಕೊಂಡು ಬಕುಳಾಮಣಿ ಅರಮನೆ ಒಳಗೆ ಬಂದ ಅವ ಆ ಕಾಟ್ ಮೇಲೆ ಸರ್ಪದ ಮೇಲೆ ಹಿಂಗ ಮಲ್ಕೊಳ್ಳುವಂತ ಸ್ಟೈಲ. ಅವ್ರು ರಾಜ್ಕುಮಾರ್ ಅವ್ರು ಬಂದದ್ದನ್ನ ನೋಡಿ ಆ ಫೋಟೋಗ್ರಾಫರ್ ಕೈಯನ್ ಕ್ಯಾಮ್ರಾ ಇಟ್ಟು ನಮಸ್ಕಾರ ಮಾಡಿದ್ವು ಅಂತ. ಅವ್ರಿಗೆ ನಾವು ಇಲ್ಲಿ ಕ್ಯಾಮ್ರಾ ಮಾಡೋದಾಗ ಮರ್ತು ಬಿಟ್ರಂತ. ಅವ್ ಹೆಂಗಾರ ಬಂದಿರ್ಬೇಕು ರುದ್ರನ, ಬಂದಿರ್ಬೇಕು. ಅವು ಕ್ಯಾಮ್ರಾದು ಅವೇನ್ ಸಂಗೀತದ್ದು ಇದ್ರಲ್ಲ ಪಾಪ ಅವ್ರ. ಅವು ಹಿಂಗ ಕೈಯಾನ ಸಾಮಾನ್ಯ ಇಟ್ಟು ಗಪ್ಪನ ನಮಸ್ಕಾರ ಮಾಡಿ ಕೊಟ್ಟು ಅವು ವಾಯ್ಡಾಗತ್ತೆ ಮರಣ್ಣ ನೀವು ಕ್ಯಾಮ್ರಾ ತಗೋರಿ ಮತ್ತೆ ನೀವು ಕ್ಯಾಮ್ರಾ ಇಟ್ರೆ ಯಾಕೆ ಬರ್ಲಿ ಅಂತ ಹೇಳ್ಕೇಸಿ. ಯಾಕೆ ಹೇಳ್ತೇನೆ ಅಂದ್ರೆ ಭಾವಿಸೋರೊಳಗೆ ಬಲ ಐತೆ. ಭಾವಿಸುವುದು ಅಂದ್ರೆ ಓದಿ ಆ ಮನವನ್ನು ಆ ಜಾಗೃತ ಜೊತೆಗೆ ಸ್ವಪ್ನದ ಜೊತೆಗೆ ಸುಷುಪ್ತಿಯ ಜೊತೆಗೆ ಇಲ್ಲಿ ತಕ ಮಂಗ್ಯಾನ್ ಕೈಯನ್ ಖುಷಿನ ಜೊತೆ ಅಡ್ಡಾಡಿತ್ ನೋಡಲ್ ಮನ. ಆ ಮನವನ್ನು ಏನ್ ಮಾಡ್ಬೇಕು ಈಗ? ಓದಿಯಮ್ಮ ನಿಲ್ಲಿಸಿ ತಮ್ಮ. ಒಮ್ಮೆ ನಿಲ್ಲಿಸಿದ ಕೂಡಲೇ ಅದಕ್ಕೆ ಹಿಡಿದನ ರೂಢ ಇದ್ದಿದ್ದಿಲ್ಲ ತಮ್ಮ. ಅದಕ್ಕೆ ರೂಢ ಏನಿತ್ತಂದ್ರೆ ನಿದ್ದೆ ಬಂದ ಕೂಡಲೇ ಮನ್ಕೊಳ್ಳೋದು, ಯಾಕೆ ಆದ ಕೂಡಲೇ ಹೇಳೋದು, ಇದು ರೂಢ ಇತ್ತು ಅದಕ್ಕೆ. ಈಗ ಏನ್ ಮಾಡ್ಬೇಕು? ಆ ರೂಢ ಬಿಡುದಿಲ್ಲ, ಅದಕ್ಕೆ ಒಮ್ಮಿಗಿಲೆ ಅದನ್ನ ಅದು ಬಂದ್ ಏನ್ ಬಿಡ ಹಂಗ ಪಾಠ ಅವ್ರು ಏನು ಮರ ಬಿಡುದ ಇಲ್ಲ ಅವ್ರ ಮರ ನಮಗ ಏನ್ ವಯಸ್ಸಾದ ಮನುಷ್ಯ ಅವ ಅಂತ ಹೇಳಿ ನಿಮ್ಗೆ ಹೇಳ್ತದ. ನಿಮಗೀಗ ನಿಮ್ಗೆ ಈ ಸದ್ಯ ಹೇಳಕತ್ತೈತಿ ನಿಮಗೀಗ ಅದ ಮಾತು ಬಿಡ್ಬೇಕು ಅಂತ ಹೇಳಿ ಅದನ್ನ ಏನ್ ಮಾಡ್ಬೇಕು ನೀವೀಗ? ಅದು ಬ್ಯಾಡ್, ಇನ್ನ ಹಸು ಆಗೈತಿ, ಮಣ್ಕೊಳ್ ಹೊತ್ತಾಗೈತಿ, ಇನ್ನು ಬ್ಯಾಡ್ ಅಂತ ಅವ್ರಿಗೆ ಹೇಳ್ಬೇಕತ್. ನಿಮ್ಮೊಳಗೆ ಅಂತತಿ ದೇವರಾಣಿ ಮಾತು ಹೇಳ್ರಿ ನೀವು. ಅದನ್ನ ಏನ್ ಮಾಡ್ಬೇಕಂತಂದ್ರೆ ಕೋಡಿ ಹಿಂಗ ಕೋಟಿ ಜನ ತಿಳಿಸಿ ಕಪಾಳಿ ಹೊಡೆದ್ರೆ ಹೋಗಣಬೇಕದಕ್ಕೆ. ಏನ್ ಅನ್ಬೇಕು ಅದಕ್ಕೆ? ಕಪಾಳ. ನಿನ್ನ ಕಪಾಳಿ ಬಡಿಗೆ ತಗೊಂಡು ಇಟ್ಟನಪ್ಪ ಅಂದ್ರೆ ನಿನ್ನ ಹೇಳಕ್ ಬರಕಿಲ್ಲ, ಹೊಕ್ಕೇನ ಕಡೆ ಅಂತ ಅನ್ಬೇಕು ಅದಕ್ಕೆ. ಅವಾಗ ಅದು ಗಪ್ಪನ ಕುಂಡಿರ್ತೈತೆ. ಅದು ಗಪ್ಪನ ಹಂಟರ್ ಬಡಿಗೆ ತಗೊಂಡು ಕಡ್ಡಿಗೆ ಚುಚ್ಚಿದ್ರೆ ಕಡ್ಡಿ ಗಪ್ ಕುಂಡಿರ್ತೈತಿಲ್ಲ ಅಲ್ಲಿ. ಹಂಗ ಆ ಮನ ಓದಿ ನಿಲ್ಲಿಸಿ ಬೇರೊಂದು ನೆನೆಸದೆ ಅದು ಹೇಳ್ತದೆ. ಮಣ್ಕೋಳು ಹೊತ್ತಾಗೈತಿ, ಊಟದ ಹೊತ್ತಾಗೈತಿ, ನಾವು ದೌಡ್ ಮಣ್ಕೋಬೇಕು ಅಂತ ನಿಮ್ಗೆ ಹಿಂಗ್ ಒಳಗ್ ಕುತ್ಕೊಂಡು ಹೇಳ್ತದೆ. ಈಗ ಅದ ಅಲ್ಲೇ ಆ ಹೇಳೋದನ್ನ ಅದ್ರ ಜೊತೆಗೆ ನೀವು ಕೂಡದೆ ಅದು ಹೇಳೋದಕ್ಕೆ ಹುಚ್ಚಿ ಹಿಂಗ್ ಬಹುಜನರನ್ನ ಮೋಸ ಮಾಡಿ ಲೋಕದೊಳಗೆ ಬಹುಮಂದಿರ ಮಣ್ಣು ಕೊಟ್ಟಿ ನನ್ನ ಕೊಡ್ಬೇಕಂತ ಮಾಡಿ ಏನೇನು ನಿನ್ನ ಮಾತನ್ನ ಕೇಳೋದಿಲ್ಲ, ನಾನು ಶಾಸ್ತ್ರವನ್ನೇ ಕೇಳವ್ ಅನ್ಬೇಕು ನೀವು. ಏನ್ ಅನ್ಬೇಕು ನೀವು ಅದಕ್ಕೆ?
ಶಾಸ್ತ್ರವನ್ನೇ ಕೇಳುವ. ನಾನು ನಿನ್ನ ಮಾತು ಕೇಳುವುದಿಲ್ಲ. ನಾನು ನೀನು ಬೇಕಾದ ಹೇಳ್ತಿ, ಮಣ್ಕೊಳ್ಳು ಅಂತ ಹೇಳ್ತಿ, ಹೇಳುನು ಅಂತ ಹೇಳ್ತಿ, ಜಿಗದಾಡ್ನು ಅಂತ ಹೇಳ್ತಿ. ನನಗೆ ಸಾಕಾಗೈತೆ ನಿನ್ನ ಸಲ ಕೂಡಿ ತಗೊಳ್ಳಂದ್ರೆ ಬಡಿಗೆ ನನಗೆ ನಡಬೇಕಾದ. ಹೌದು. ಆ ಓಜಿಯಮ್ಮ ನಿಲ್ಲಿಸಿ ಬೇರೊಂದ ನೆನೆಸದೆ ಅವಾಗ ಗಪ್ಪನ ಕೊಟ್ಟು ಬಿಡ್ತಿ ಅಂದ್ರ ಅದು ಆ ಕುಂಟ ಸ್ಥಾನ, ಆ ಮನವು ಯಾವಾಗ ಉನ್ಮನೆ ಆತಲ್ಲ, ಅವಾಗ ಏನಾಗ್ತದ ಅಂತಂದ್ರ ದಿವ್ಯ ಪ್ರಕಾಶ ಒಂದು ನಿನ್ನ ಅನುಭವಕ್ಕೆ ಬರ್ತದೆ. ಯಾವಾಗ ನಿನ್ನೊಂದು ಪೀನ ಮಸೂರು ಉದಾಹರಣೆ ಕೊಟ್ಟಿನಿ ಗೊತ್ತ ನಿನಗೆ. ಸೂರ್ಯನ ಕಿರಣಗಳನ್ನು ಸೂರ್ಯದಲ್ಲಿ ನಿಲ್ಲಿಸಿ ಬುದ್ಧಿಕೊಂಡು ಬೆಂಕಿ ಯಾರ ಮ್ಯೂಟ್ ಮಾಡ್ಕೊಂಡಲ್ಲ ನೋಡ್ರಿ, ಮಾಡ್ಕೊಂಡ್ರಿ ಪ್ಲೀಸ್. ಯಾರೋ ಡಿಸ್ಟರ್ಬ್ ಮಾಡ್ತೀರಿ ನೋಡಮ್ಮ, ಹಂಗ್ ಮಾಡಬಾರ್ದು ನೀವು. ಪಾಪ ಹತ್ತದ ನಿಮಗ. ಆ ಪೀನ ಮಸೂರವನ್ನು ಹಿಂಗ ಅಗಲಾಡಿಸಿದ್ರೆ ಉರಿ ಹತ್ತತೇನು? ಇಲ್ಲಪ್ಪ, ಅದನ್ನ ನೇರವಾಗಿ ಹಿಡಿಬೇಕು ನೀವು ಅಲ್ಲಿ. ಹೌದಪ್ಪ. ಅಲ್ಲಿ ಏನ್ರ ಕಡ್ಡಿ ಕೊರದು ಹಚ್ಚಿರೇನು? ಇಲ್ಲಪ್ಪ. ಮತ್ ಹಚ್ಚೋ ಇಲ್ಲೋ? ಹತ್ತಿತ್ತಪ್ಪ. ಬೆಳಕ್ ಬಿತ್ತೋ ಇಲ್ಲೋ? ಬಿತ್ತಪ್ಪ. ಹಂಗ ಆ ಮನವನ್ನು ಓಜೆಯಮ್ಮ ನಿಲ್ಲಿಸಿ ಬಿಟ್ಟಿ ಅಂತಂದ್ರ ತತ್ಕ್ಷಣದಲ್ಲಿ ನಿನಗೆ ಏನಾಕತಿ ಅಂತಂದ್ರ ಅಲ್ಲೊಂದು ನಾದ, ಬಿಂದು, ಕಲೆ ಅನ್ನುವಂತ 3 ಆಯಾಮದಿಂದ ನಿನಗೊಂದು ವಿಶೇಷವಾದ ಬೆಳಕು ಬೀಳ್ತದೆ ನನಗೆ. ಆ ಬೆಳಕೆ ವಿವೇಕಾನಂದರ ಮುಖದ ಮೇಲೆ ಇದ್ದದ್ದು. ಅವ್ರ ಮುಖದ ಮೇಲೆ ಬೆಳಕಂತ ಜಗತ್ತು ಬೈಗಿತೆ. ಈ ಹೆಂತ ಗತೆ ಮಾರಿ ಮೇಲೆ ಗೇರಿ ಮಾಡ್ಕೊಂಡು ಅಡ್ಡಾಡಿದ್ರೆ ಯಾರ ಹೂ ಅಂತಾರನ? ಇಲ್ಲ. ಆ ಬೆಳಕು ನೋಡೋದು. ಆ ಓಜೆಯಮ್ಮ ನಿಲ್ಲಿಸಿ ಆ ಮೂಲ ತೇಜೋಮಯದ ಮೂಲ ಮಂತ್ರದ ಸುನಾದವನ್ನೇ ಕೇಳುತ್ತಿರುವುದೇ ಸೂರ್ಯ. ಇನ್ನು ಕೇಳ್ತಲೇ ಒಂದು ಬೆಳಕು, ಒಂದು ನಾದ, ಒಂದು ಕಲೆ. ಇವು ನಾದ, ಬಿಂದು, ಕಲೆಗಳು ಯಾವಾಗ ಮನವು ಜಾಗ್ರ ಸ್ವಪ್ನ ಸುಷುಪ್ತಿಗಳು ನನಗ ಬೇಡ, ನನಗೆ ವರಜಾಗ್ರವೇ ಬೇಕು ಅಂತ ಹೇಳಿ ಅದು ಗಟ್ಟಿಯಾಗ ನಿಲ್ಲಿಸುವಂತ ಒಂದು ಸಾಧನೆಯನ್ನು ಯಾರು ಮಾಡ್ತಾರಪ್ಪ? ಪುಣ್ಯ ಪುರುಷರು. ಯಾರು ಮಾಡ್ತಾರೆ ಇದನ್ನ? ಪುಣ್ಯ ಪುರುಷ. ಹಿಂಗ್ ಸುಮ್ನೆ ಹಿಂಗೆಲ್ಲ ರೊಟ್ಟಿ ತಿನ್ಕೋತ ಅಡ್ಡಾಡಿದವ್ರಿಗೆ ಯಾಕತ್ತಾನ ಇದು? ಇಲ್ಲ. ಇದು ಏನ್ ಮಾಡ್ಬೇಕು? ಇದಕ್ಕೆ ಈ ಜಗತ್ತಿನ ಸಕಲ ಸಮಸ್ತ ಸಂಸಾರವು ನನಗೆ ಸಾಕು. ಈ ಜಾಗೃತ ಸುಷುಪ್ತಿ ಸ್ವಪ್ನ ಮಾಡಿದಂತ ಈ ಬಾಂಧಗಡಿ ನನಗೆ ಸಾಕು. ನಾನು ಇಲ್ಲಿ ಏನಾದ್ರೂ ಮಾಡ್ತಿದ್ರೆ ನಾನು ಭಗವಂತನ ಕಡೆಗೆ ಮನಸ್ಸು. ಈ ಹಿಂದೆ ಬಹುತೇಕ 4-6 ತಿಂಗಳಾಗಿರ್ಬಹುದೇನೋ ನಿಮ್ಗೊಂದ್ಸಾರಿ ಮಂತ್ರವನ್ನು ಕೊಟ್ಟು ಸ್ವಲ್ಪ ಸಮಯವನ್ನು ಕುಂಡ್ರುವಂತ ಆಯಾಮವನ್ನು ನಿಮ್ಗೆ ಹೇಳಿದ್ ನಾನು. ನೀವು ಎಷ್ಟು ಮಂದಿ ಮಾಡಿರೋ ಬಿಟ್ಟಿರೋ ಪ್ರಾಮಾಣಿಕವಾಗಿ ಅದು ನಿಮಗೆ ಗೊತ್ತು. ಇದನ್ನ ಹಿಂದೆ ಹೇಳೋದನ್ನ ಅಂದ ಹೇಳಿನ ನಾ ನಿಮಗೆ. ಅಂಥ ಅವಸ್ಥೆ ನಿಮಗ ಆ ಬೆಳಕಿನೊಂದಿಗೆ, ಈ ಸೂರ್ಯನ ಬೆಳಕಲ್ಲ, ಈ ಸೂರ್ಯನು ಯಾವ ಬೆಳಕಿನಿಂದ ಬೆಳಗುತ್ತಾನೆಯೋ ಆ ಬೆಳಕನ್ನು ನೀವು ಕಂಡ್ರಿ ಅಂದ್ರೆ ಅದಕ್ಕೆ ನಿಮಗೆ ಏನಂತಾರಪ್ಪ ಅಂದ್ರೆ ಅದಕ್ಕೆ ತೂರ್ಯ ಅವಸ್ಥೆ. ಅದಕ್ಕೆ ಏನಂತಾರಪ್ಪ? ಅದಕ್ಕೆ ತೂರ್ಯಾವಸ್ಥಾ. ನಿಮ್ಮ ಸಮಯ ಮುಗಿತಪ್ಪ. ಇನ್ನೊಂದು ನುಡಿ 2 ನುಡಿ ಬಹುತೇಕ ಉಳಿದಿರ್ಬೋದು ಮುಂದೆ. ಅವುಗಳನ್ನು ನಾಳೆಗೆ 5 ನುಡಿ